Good morning, students. Today we shall discuss the lesson number 5. Before discuss this lesson, given a before you reading task. Before you reading task. Here given a conversation between Rama and servant. Enact this following scene, but I read the conversation between the Rama and servant. Look at the page. King Rama's court. Rama, Lakshmana and courtiers are sitting. A servant who has something to say comes and stands hesitantly. ನೋಡಿ ಒಂದು ಸಾರಿ ಈ ಒಂದು ಸೀನ್ ಇದೆ, ತುಂಬ ಚೆನ್ನಾಗಿದೆ. ಈ ಪಾಠವನ್ನು ಲೆಸನ್ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಬಿಫೋರ್ ರೀಡಿಂಗ್ ಟಾಸ್ಕನ್ನು ನಾವು ಡಿಸ್ಕಸ್ ಮಾಡೋಣ. ರಾಮನ ಒಂದು ಆಸ್ಥಾನದಲ್ಲಿ ರಾಮ, ಲಕ್ಷ್ಮಣ ಮತ್ತು ಇತರ ಆಸ್ಥಾನಿಕರು, ರಾಜನ ಆಸ್ಥಾನಿಕರು ಕೂತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಎ ಸರ್ವೆಂಟ್, ಒಬ್ಬ ಸೇವಕ, ಹೂ ಹ್ಯಾಸ್ ಸಮಥಿಂಗ್ ಟು ಸೇ, ಏನೋ ಹೇಳೋದಕ್ಕೆ ಬಂದ, ಕಮ್ಸ್ ಆ್ಯಂಡ್ ಸ್ಟ್ಯಾಂಡ್ಸ್ ಹೆಸಿಟೆಂಟ್ಲಿ, ಸ್ವಲ್ಪ ಭಯದಿಂದ ಬಂದು ನಿಂತ್ಕೊಳ್ತಾರೆ ಏನೋ ಹೇಳೋದಕ್ಕೆ. ರಾಮ ಯಾರಿಗೆ? ಟು ದ ಸರ್ವೆಂಟ್. ರಾಮ ಟು ದ ಸರ್ವೆಂಟ್, ಸ್ಪೀಕ್ ಅಪ್, ಯು ಹ್ಯಾವ್ ನಥಿಂಗ್ ಟು ಫಿಯರ್. ಸರ್ವೆಂಟ್, ಹೋ ಕಿಂಗ್, ಐ ಕಾಂಟ್, ನಾಟ್ ಇನ್ ದ ಪ್ರೆಸೆನ್ಸ್ ಆಫ್ ರಿವರ್ಡ್ Lakshmana and the wisest courtiers. Rama, you have my protection. Speak your mind. Servant, Maharaja, today I saw a washerman beating his wife black and blue. He told her to get out of his house. He said he was not Rama to accept a wife after she had lived in another's custody. There is some commotion in the court. Lakshmana, the washerman deserves a lesson for his nonsensical comment about Mother Sita. Courtiers, all, yes, Maharaja, he must be punished. Rama, my dear Lakshmana and courtiers, the remarks of the washerman do have some implications. I know, and for that matter, everyone knows what a great lady Sita is. But when such remarks are made, the Raja Dharma dictates that it is necessary. The Raja Dharma dictates that it is necessary for Sita to prove herself spotless. Dear Lakshmana, Sita has expressed her desire to be in the sacred company of the sages. I command you to take Sita to the jungle and leave her there for some time. Dear students, ಇಲ್ಲಿ ನೋಡಿ, ರಾಮ ಆ ಸರ್ವೆಂಟ್ ಬಂದಾಗ ಹೇಳ್ತಾನೆ, ಸ್ಪೀಕ್ ಅಪ್, ಯು ಹ್ಯಾವ್ ನಥಿಂಗ್ ಟು ಫಿಯರ್, ನೀನು ಯಾರಿಗೂ ಹೆದರೋದು ಬೇಕಾಗಿಲ್ಲ, ನೀನು ಮಾತಾಡು ಅಂತೇಳಿ ರಾಮ ಆ ಸರ್ವೆಂಟ್ಗೆ ಹೇಳ್ತಾನೆ. ಆಗ ಸರ್ವೆಂಟ್, ಓ ಕಿಂಗ್, ಐ ಕಾಂಟ್, ನೋ, ನಾಟ್ ಇನ್ ದ ಪ್ರೆಸೆನ್ಸ್ ಆಫ್ ರಿವರ್ಡ್ ಲಕ್ಷ್ಮಣ್ ಆ್ಯಂಡ್ ದ ವೈಸೆಸ್ಟ್ ಕರ್ಟಿಯರ್ಸ್. ಅವಾಗ ಹೇಳ್ತಾರೆ, ಓ ಮಹಾರಾಜರೇ, ನನ್ನಿಂದ ಸಾಧ್ಯ ಇಲ್ಲ, ಯಾಕೆಂದರೆ ಲಕ್ಷ್ಮಣ ಮತ್ತು ಈ ವೈಸೆಸ್ಟ್ ಕಾರ್ಟಿಯರ್ಸ್ ಅಂದರೆ ಬುದ್ಧಿವಂತರ ಒಂದು ಏನು ಬುದ್ಧಿವಂತರ ಒಂದು ತಂಡ ಇದೆ, ಅಥವಾ ಮಂತ್ರಿವರ್ಯರ ಅಥವಾ ಜ್ಞಾನಿಗಳ ಈ ಒಂದು ಸಭೆಯಲ್ಲಿ ನಾನು ಅದನ್ನು ಮಾತಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾನೆ. ರಾಮ ಆವಾಗ ಹೇಳ್ತಾನೆ, ಶ್ರೀರಾಮಚಂದ್ರ ಹೇಳ್ತಾ ಇದ್ದಾನೆ, ಯು ಹ್ಯಾವ್ ಮೈ ಪ್ರೊಟೆಕ್ಷನ್, ಸ್ಪೀಕ್ ಯುವರ್ ಮೈಂಡ್, ನೀನು ನನ್ನ ರಕ್ಷಣೆ ನಿನಗಿದೆ, ಹಾಗಾಗಿ ನೀನು ಯಾವುದೇ ರೀತಿ ಭಯಪಡೋದು ಬೇಡ, ನೀನು ನಿನ್ನ ಪಾಡಿ ನೀನು ಮಾತನಾಡು ಅಂತೇಳಿ ರಾಮ ಅವನಿಗೆ ಭರವಸೆಯನ್ನು ಕೊಡ್ತಾನೆ. ಆಗ ಸರ್ವೆಂಟ್ ಹೇಳ್ತಾನೆ, ನೋಡಿ ಮಹಾರಾಜ, ಟುಡೇ ಐ ಸಾ ವಾಷರ್ಮ್ಯಾನ್. ಮಹಾರಾಜರೇ, ನಾನು ಇವತ್ತು ಒಬ್ಬ ವಾಷರ್ಮ್ಯಾನ್ ಅಂದರೆ ಬಟ್ಟೆ ತೊಳಿತಾರೆ ಅಕ್ಕಸಾಲಿಗೆ ನನ್ನ ನೋಡಿದೆ. ಅಗಸ ಇರ್ತಾನೆ, ಬಟ್ಟೆ ತೊಳೆಯಂತಲ್ಲ ಅಗಸ, ಅವನು ಅಗಸ ಒಬ್ಬ ಹೇಳ್ತಾ ಇದ್ದ, ಬೀಟಿಂಗ್ ಈಸ್ ವೈಫ್ ಬ್ಲ್ಯಾಕ್ ಆ್ಯಂಡ್ ಬ್ಲೂ, ತುಂಬ ಕ್ರೂರವಾಗಿ ಅವನ ಹೆಂಡತಿ ಹೊಡಿತಾ ಇದ್ದಂತೆ. ಬ್ಲ್ಯಾಕ್ ಆ್ಯಂಡ್ ಬ್ಲೂ ಅಂದರೆ ಇಟ್ಸ್ ವೆರಿ ಕ್ರೂಯಲ್. ಬ್ಲ್ಯಾಕ್ ಆ್ಯಂಡ್ ಬ್ಲೂ ತುಂಬ ಕ್ರೂರವಾಗಿ ಹೊಡಿತಾ ಇದ್ದ. ಅಷ್ಟೇ ಅಲ್ಲ, ಈ ಟೋಲ್ಡ್ ಹರ್ ಟು ಗೆಟ್ ಔಟ್ ಆಫ್ ಹಿಸ್ ಹೌಸ್, ಅಷ್ಟೇ ಅಲ್ಲ ನನ್ನ ಮನೆಯಿಂದ ಹೊರಗೆ ಹೋಗ್ಬೇಕು ಅಂತೇಳಿ ಕೂಡ ಅವನು ಹೇಳ್ತಾ ಇದ್ದ. ಈ ಸೆಟ್ ಈ ವಾಸ್ ನಾಟ್ ರಾಮ, ಅವನು ಹೇಳ್ತಾ ಇದ್ದಂತ ಅವನ ಅಗಸ ಬಟ್ಟೆ ತೊಳೆಯೋನು, ಅವನು ಹೇಳಿದ ಏನಂತ, ನಾನು ರಾಮ ಅಲ್ಲ, ಟು ಅಕ್ಸೆಪ್ಟ್ ಎ ವೈಫ್ ಆಫ್ಟರ್ ಶಿ ಹ್ಯಾಡ್ ಲಿವ್ಡ್ ಇನ್ ಅನದರ್ಸ್ ಕಸ್ಟಡಿ, ಬೇರೊಬ್ಬರ ಬಂಧನದಲ್ಲಿ ಇದ್ದು ಎಷ್ಟೋ ದಿನಗಳಾದಮೇಲೆ ಬಂದಿದ್ದಾರೆ, ಹಾಗೆ ರಾಮನಂಗೆ ನಾನು ನಿನ್ನನ್ನು ಒಳಗೆ ಬಿಟ್ಕೊಳ್ಳಲ್ಲ, ನೀನು ಇಷ್ಟು ದಿವಸ ಎಲ್ಲಿದ್ದೆ,
ಹಾಗಾಗಿ ರಾಮ ನಾನು ಬಿಟ್ಕೊಂಡಾಗ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಒಪ್ಕೊಳ್ಳಲ್ಲ ಅಂತೇಳಿ ಅವನು ಹೇಳ್ತಾ ಇದ್ದ, ಬೈತಾ ಇದ್ದ ಅವನ ಹೆಂಡ್ತಿಗೆ ಅಂತೇಳಿ. ದೆರ್ ಈಸ್ ಸಮ್ ಕಮೋಷನ್ ಇನ್ ದ ಕೋರ್ಟ್. ಹಂಗಂದ ತಕ್ಷಣ ಇಡೀ ಸಭೆನೇ ಹಾಗೆ ಒಂಥರ ನಿಶ್ಶಬ್ದವಾಗಿಬಿಡುತ್ತೆ. ಎಂಥ ಆಪಾದನೆ ಮಾಡಿಬಿಟ್ಟದಲ್ಲ ಅವನು ಅಂತ ಸೀತಾದೇವಿ ಮೇಲೆ. ಲಕ್ಷ್ಮಣ, ದ ವಾಷರ್ ಮ್ಯಾನ್ ಡಿಸರ್ವ್ಸ್ ಎ ಲೆಸನ್ ಫಾರ್ ಈಸ್ ನಾನ್ಸೆನ್ಷಿಯಲ್ ಕಮೆಂಟ್ ಅಬೌಟ್ ಮದರ್ ಸೀತಾ. ಸೀತಾದೇವಿ ತಾಯಿಯ ಮೇಲೆ ಇಂತಹ ಒಂದು ನಾನ್ಸೆನ್ಷಿಯಲ್ ಮೂರ್ಖತನದ ಒಂದು ಆಪಾದನೆ ಮಾಡ್ತಾನೆ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತೇಳಿ ಅವನು ಮುಂದೆ ಬರ್ತಾನೆ. ಆಗ ಕೋರ್ಟಿಯರ್ಸ್ ಆಲ್ ಎಲ್ಲರೂ ಕೂಡ ಅದೇ ಥರ ಹೇಳಿದ್ರು, ಹೌದೌದು ಮಹಾರಾಜರೇ, ಇವನಿಗೆ ಪನಿಷ್ಮೆಂಟ್ ಆಗಲೇಬೇಕು, ಅನವಶ್ಯಕವಾಗಿ ಇವನು ವಾಷರ್ ಮ್ಯಾನ್ನ ಆಪಾದನೆ ಮಾಡ್ತಿದ್ದಾನೆ ಅಂತೇಳಿ ಹೇಳ್ತಾರೆ. ಈ ಮಸ್ಟ್ ಬಿ ಪನಿಷ್ಡ್, ಅವನಿಗೆ ಶಿಕ್ಷೆ ಆಗಲೇಬೇಕು ಅಂತೇಳಿ ಎಲ್ಲರೂ ಕೂಡ ಒಕ್ಕೊರಲಿಂದ ಕೂಗ್ತಾರೆ, ಹೌದು ಮಹಾರಾಜರು ಹೌದು. ರಾಮ ಅವಾಗ ಹೇಳ್ತಾನೆ, ಮೈ ಡಿಯರ್ ಲಕ್ಷ್ಮಣ ಆ್ಯಂಡ್ ಕೋರ್ಟಿಯರ್ಸ್, ನನ್ನ ಪ್ರೀತಿಯ ಲಕ್ಷ್ಮಣ ಮತ್ತು ಆಸ್ಥಾನಿಕರೇ, ದ ರಿಮಾರ್ಕ್ಸ್ ಆಫ್ ದ ವಾಷರ್ ಮ್ಯಾನ್ ಡೂ ಹ್ಯಾವ್ ಸಮ್ ಇಂಪ್ಲಿಕೇಶನ್ಸ್. ನೋಡಿ, ಅದು ಪ್ರಭಾವ ಬೀರ್ತದೆ. ಅವನು ಮಾಡಿರುವಂಥ ಆಪಾದನೆಗಳಿದೆಯಲ್ಲ, ಅವನ ಒಂದು ರಿಮಾರ್ಕ್ಸ್, ಆ ಒಂದು ಆಪಾದನೆಗಳು do have some implication. I know, and for that matter everyone knows what a great lady Sita is. ಇದರಿಂದ ಅವನಿಗೆ ಗೊತ್ತಾಗಲಿ ಸೀತಾದೇವಿ ಎಂತಹ ಮಹಾನ್ ಪತಿವ್ರತೆ, ಎಂತಹ ಮಹಾನ್ ವ್ಯಕ್ತಿ, ತಾಯಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಎವ್ರಿ ಒನ್ ವಾಸ್ ನಾಟ್ ಗ್ರೇಟ್ ಲೇಡಿ ಸೀತಾ, ಮಹಾದೇವಿ ಸೀತಾ ಬಗ್ಗೆ ಗೊತ್ತಾಗಲಿ. ಬಟ್ ವೆನ್ ಸಚ್ ರಿಮಾರ್ಕ್ಸ್ ಆರ್ ಮೇಡ್, ಯಾವಾಗ ಗೊತ್ತಾಗುತ್ತೆ? ಈ ರೀತಿಯ ಒಂದು ರಿಮಾರ್ಕ್ಸಿಂದ, ಅಂದರೆ ಆಪಾದನೆಯಿಂದ ಹೊರಬಂದಾಗಲೇ ಅವರು ಒಬ್ಬ ಪಾವಿತ್ರತೆಯನ್ನು ಹೊಂದಿರತಕ್ಕಂಥ ಮಹಿಳೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಅವಳು ಅದನ್ನು ಆ ರಿಮಾರ್ಕ್ಸ್ ಅವ್ರು ಮೇಲೆ ಬಂದಿರೋ ಆಪಾದನೆಗಳನ್ನು ಕಳ್ಕೊಳ್ಳಿ ಅಂತ. ದ ರಾಜಧರ್ಮ ಡಿಕ್ಟೇಟ್ಸ್ ದಟ್ ಇಟ್ ಈಸ್ ನೆಸಸರಿ ಫಾರ್ ಸೀತಾ ಟು ಪ್ರೂವ್ ಹರ್ ಸೆಲ್ಫ್ ಸ್ಪಾಟ್ಲೆಸ್. ರಾಜಧರ್ಮವು ಕೂಡ ಅದೇ ಹೇಳ್ತೇನೆ, ರಾಜ ನ್ಯಾಯ ಇದೆಯಲ್ಲ ಅದು ಕೂಡ ಅದೇ ಹೇಳುತ್ತೆ. ಡಿಕ್ಟೇಟ್ಸ್ ಅದು ಹೇಳ್ತಾ ಇದೆ ದಟ್ ಇಟ್ ಈಸ್ ನೆಸಸರಿ ಫಾರ್ ಸೀತಾ ಟು ಪ್ರೂವ್ ಹರ್ ಸೆಲ್ಫ್ ಸ್ಪಾಟ್ಲೆಸ್, ಕಳಂಕರಹಿತಳು. ಸ್ಪಾಟ್ಲೆಸ್ ಅಂದರೆ ಕಳಂಕರಹಿತಳು. ಸೀತಾದೇವಿ ತಾನು ಕಳಂಕರಹಿತವಾಗಿದ್ದೀನಿ ಅಂತೇಳಿ ಆ ಸೀತಾದೇವಿನೇ ಪ್ರೂವ್ ಮಾಡಬೇಕಾಗಿದೆ. ಆಗ ರಾಜಧರ್ಮನೂ ಕೂಡ ಅದನ್ನೇ ಹೇಳುತ್ತೆ, ನೀವು ಒಂದು ವೇಳೆ ಆಪಾದನೆ ಬಂದಿದ್ದರೆ ನೀನು ಆಪಾದನೆ ಸುಳ್ಳು ಅಂತೇಳಿ ಅದನ್ನು ಪ್ರೂವ್ ಮಾಡಬೇಕು. ಈಗ ಸೀತಾದೇವಿನೇ ಆ ಒಂದು ಕಳಂಕರಹಿತವಾಗಿದ್ದೀನಿ ಅಂತೇಳಿ ಪ್ರೂವ್ ಮಾಡಬೇಕು. ಇದರ ಒಂದು ಸಮಯ ಬಂದಿದೆ. ಇದರಿಂದ ಇಡೀ ಜಗತ್ತಿಗೆ, ಎಲ್ಲ ಜನರಿಗೂ ಸೀತಾದೇವಿ ಅಂತ ಪಾವಿತ್ರ್ಯವತೆಯನ್ನು ಹೊಂದಿರತಕ್ಕಂಥ ಗ್ರೇಟ್ ಮಹಾನ್ ದೇವಿ ರಾಣಿ ಅನ್ನೋದು ಗೊತ್ತಾಗಲಿ ಅಂತ. ಡಿಯರ್ ಲಕ್ಷ್ಮಣ, Sita has expressed her desire to be in the sacred company of the sages. ನೋಡಿ, ಡಿಯರ್ ಲಕ್ಷ್ಮಣ, ಪ್ರೀತಿಯ ಲಕ್ಷ್ಮಣ ತಮ್ಮನಿಗೆ ಹೇಳಿದ್ರು, ಸೀತಾ ಹ್ಯಾಸ್ ಎಕ್ಸ್ಪ್ರೆಸ್ಡ್ ಹರ್ ಡಿಸೈರ್, ಅವರಿಗೆ ಅವರ ಒಂದು ಇಚ್ಛೆಯನ್ನು ಹೇಳ್ಬಿಟ್ಟು ಟು ಬಿ ಇನ್ ದ ಸ್ಯಾಕ್ರೆಡ್ ಕಂಪನಿ ಆಫ್ ದ ಸೇಜಸ್, ಯಾವುದೋ ಋಷಿ ಆಶ್ರಮದಲ್ಲಿ ಕಾಡಲ್ಲಿ ಬಿಟ್ಟು ಬಾ ಅಂತೇಳಿ ಹೇಳ್ತಾರೆ. ಐ ಕಮ್ಯಾಂಡ್ ಯು, ಐ ಆರ್ಡರ್ಡ್ ಯು, ನಾನು ನಿನಗೆ ಆದೇಶ ಮಾಡ್ತೀನಿ, ಟು ಟೇಕ್ ಸೀತಾ ಟು ದ ಜಂಗಲ್, ಕಾಡಿನಲ್ಲಿರ್ತಕ್ಕಂತಹ ಒಬ್ಬ ಋಷಿ ಮುನಿಗಳ ಹತ್ರ ಬಿಡು, ಆ್ಯಂಡ್ ಲೀವ್ ಆರ್ ದೇರ್ ಫಾರ್ ಸಮ್ ಟೈಮ್, ಆ ಕಳಂಕವನ್ನು ಕಳ್ಕೊಳ್ಳೋವರೆಗೂ ಸೀತಾದೇವಿ ಅಲ್ಲೇ ವಾಸವಾಗಿರಬೇಕು, ಅಲ್ಲೇ ಬಿಟ್ಟು ಬಾ ಅಂಥೇಳಿ ಕೆಲವು ಸಮಯಗಳ ಕಾಲ ಅಲ್ಲೇ ಇರಬೇಕು ಸೀತಾದೇವಿ ಅಂತೇಳಿ ಹೇಳ್ತಾರೆ. ದಿಸ್ ಈಸ್ ಕರೆಕ್ಟ್ ಆರ್ ದಿಸ್ ಈಸ್ ರೈಟ್ ಡಿಸಿಷನ್? ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್. ಓಕೆ ಚಿಲ್ಡ್ರನ್, ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ and finally answer this question. Was Rama right in sending Sita away? Discuss in groups and present your opinions to the class. ನೋಡಿ, ಅಂದರೆ ಈ ರೀತಿ ಮಾಡಿದ್ದು ಸರಿನಾ ಅಂತೇಳಿ ನಿಮ್ಮ ಗ್ರೂಪಲ್ಲಿ ಚರ್ಚೆ ಮಾಡಿ ಯಾರು ಒಬ್ಬರು ಹೇಳ್ರಿ. ನೋಡಿ, ನಾನೊಂದು ಇಲ್ಲಿ ಎಕ್ಸಾಂಪಲ್ನ ನಿಮಗೆ ಯಾವ ಥರ ಇದು ಸರಿನಾ ತಪ್ಪು ಅನ್ನೋದಕ್ಕೆ ಒಂದು ಹೇಳ್ತಾ ಇದ್ದೀನಿ. ತಪ್ಪು ಸರಿ ಅಲ್ಲ ಅಂತ ನೀವೆಲ್ಲರೂ ಹೇಳಿದ್ರು, ಹೌದಾ? ಯಾಕೆ ಅಂತ ಹೇಳ್ತೀನಿ ನೋಡಿ. ನೋ, ರಾಮ ವಾಸ್ ನಾಟ್ ರೈಟ್ ಇನ್ ಸೆಂಡಿಂಗ್ ಸೀತಾ ಅವೇ. ನಮ್ಮೆಲ್ಲರ ಅಭಿಪ್ರಾಯ ಕೆಲವು ಯಾರೋ ಒಬ್ಬರು ಹೇಳಿದ ತಕ್ಷಣ ಅವ್ರನ್ನ ಹೊರಗಡೆ ಕಳಿಸಿದ್ದು ತಪ್ಪು ಅಂತ. ರಾಮ ವಾಸ್ ನಾಟ್ ರೈಟ್ ಇನ್ ಸೆಂಡಿಂಗ್ ಸೀತಾ ಅವೇ, ಸೀತೆಯನ್ನು ಅಲ್ಲಿಂದ ಕಾಡಿಗೆ ಕಳಿಸಿದ್ದು ತಪ್ಪು. ಬಿಕಾಸ್ ಹೇಳ್ದು, ರಾಮ ನ್ಯೂ ಆ್ಯಂಡ್ ಫಾರ್ ದಟ್ ಮ್ಯಾಟರ್ ಎವ್ರಿ ಒನ್ ನ್ಯೂ ದಟ್ ಸೀತಾ ವಾಸ್ ಎ ಗ್ರೇಟ್ ಲೇಡಿ. ರಾಮನಿಗೂ ಗೊತ್ತಿತ್ತು ಸೀತಾದೇವಿ ಎಂತಹ ಮಹಿಳೆ, ಗ್ರೇಟ್ ಲೇಡಿ ಅನ್ನೋದು ಗೊತ್ತಿತ್ತು, ಜನಗರಿಗೂ ಗೊತ್ತಿತ್ತು. ಹಾಗಾಗಿ ಗೊತ್ತಿದ್ದ ಮೇಲೆ ಯಾಕೆ ಪರೀಕ್ಷೆ ಮಾಡಬೇಕು ಅಂತ. ರಾಮ ನ್ಯೂ ಆ್ಯಂಡ್ ಫಾರ್ ದಟ್ ಮ್ಯಾಟರ್ ಎವ್ರಿ ಒನ್ ನ್ಯೂ, ಪ್ರತಿಯೊಬ್ಬರಿಗೂ ಗೊತ್ತಿತ್ತು ದಟ್ ಸೀತಾ ವಾಸ್ ಎ ಗ್ರೇಟ್ ಲೇಡಿ, ಪವಿತ್ರತೆಯನ್ನು ಹೊಂದಿರತಕ್ಕಂಥ ಲೇಡಿ ಅಂತ ಗೊತ್ತಿತ್ತು. ಬಟ್ ನೋ ಬಡಿ ನ್ಯೂ ಅಬೌಟ್ ದ ವೈಫ್ ಆಫ್ ದ ವಾಷರ್ ಮ್ಯಾನ್. ನೋಡಿ, ಆದರೆ ಆ ವಾಷರ್ ಮ್ಯಾನ್ ಹೆಂಡ್ತಿ ಯಾರು ಅಂತ ಯಾರಿಗಾರ ಗೊತ್ತು? ಹೆಂಗಿದ್ಲು ಅವಳು, ಅಂತಹ ವ್ಯಕ್ತಿ ಅಂತ ಯಾರಿಗಾರ ಗೊತ್ತಿತ್ತಾ? ಇಲ್ಲ. ಅವಳು ಎಂಥವಳು ಅಂತೇಳಿ ಅವಳನ್ನೇ ಹೋಲಿಕೆ ಮಾಡಿ ಸೀತಾದೇವಿ ಅನ್ನಕ್ಕೆ ಮಾತಾಡಿದ್ದು ತಪ್ಪು ಅನ್ನೋದು ಅವನು ತಪ್ಪದು. ಹಾಗಾಗಿ
Nobody knew what situation made a great lady to live in another's custody. ನೋಡಿ, ನೋಬಡಿ ನ್ಯೂ ವಾಟ್ ಸಿಚುವೇಶನ್, ಯಾವ ಒಂದು ಕಂಡೀಷನಲ್ಲಿ ಅವರು ಯಾವ ಇದ್ದರು ಬೇರೆಯವ್ರ ಕಷ್ಟ ಇತ್ತು ನೋಡಿ. ಪಾಪ ಇವನೇ ಅಪಹರಣ ಮಾಡ್ಕೊಂಡು ಹೋಗಿದ್ದ ರಾವಣ, ತುಂಬ ಕಷ್ಟದಲ್ಲಿ ಜೀವನವನ್ನು ಮಾಡ್ತಾ ಇತ್ತು. ಎಂಥ ಒಂದು ಸಿಚುವೇಶನ್ ಇತ್ತು ಅಂತೇಳಿ ಅದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಟು ಲೀವ್ ಇನ್ ಅನದರ್ಸ್ ಕಸ್ಟಡಿ, ದ ಸರ್ವೆಂಟ್ ಹ್ಯಾಡ್ ಓನ್ಲಿ ಹರ್ಡ್ ದ ವರ್ಡ್ಸ್ ಸ್ಪೋಕನ್ ಬೈ ದಿ ವಾಷರ್ ಮ್ಯಾನ್. ನೋಡಿ, ಆ ಸರ್ವೆಂಟ್ ಏನಪ್ಪ ಅಂದರೆ ಆ ವಾಷರ್ ಮ್ಯಾನ್ ಕೇಳಿದಂಥ ಪದಗಳನ್ನು ಹೇಳಿದ್ದಾನೆ. ಅಲ್ಲಿ ಕಂಡೀಷನ್ ಹೇಗಿತ್ತು, ಸಿಚುವೇಶನ್ ಹೇಗಿತ್ತು ಅಂತ ಗೊತ್ತಿಲ್ಲ. ಆ್ಯಂಡ್ ಸೀನ್ ದ ಬೀಟಿಂಗ್ ಬಟ್ ಈ ಡಿಡ್ ನಾಟ್ ನೋ ದ ರಿಯಾಲಿಟಿ, ದೋ ದಿಸ್ ಇನ್ಸಿಡೆಂಟ್ ಹ್ಯಾಡ್ ಸಮ್ ಇಂಪ್ಲಿಕೇಶನ್ಸ್ ಆ್ಯಂಡ್ ಡ್ರಾಮಾ ಹ್ಯಾಡ್ ಟು ಫಾಲೋ ರಾಜಧರ್ಮ. ಈ ನೀಡ್ ನಾಟ್ ಹ್ಯಾವ್ ಪನಿಷ್ಡ್ ಸೀತಾ ಇನ್ ಸಚ್ ಎ ವೇ. ಇದನ್ನು ವಿಚಾರಣೆ ಮಾಡ್ಬೋದಾಯಿತು. ಅವ್ರು ಹೇಳಿದ ಸರಿನಾ, ಯಾವ ಸಿಚುವೇಶನ್ ಇತ್ತು, ಯಾಕೆ ಹಿಂಗೆ ಹೇಳಿದ ಅಂತೇಳಿ ಕೇಳ್ಬೋದಾಗಿತ್ತು. ಆದರೆ ಸೀತಾದೇವಿಯನ್ನು ಈ ಥರ ಪನಿಷ್ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಅಂಥೇಳಿ ನಿಮ್ಮೆಲ್ಲರ ಅಭಿಪ್ರಾಯ ಇದೆ. ನೋಡಿ, ಇನ್ನೊಂದ್ಸರಿ ಕೇಳಿದೆ. ನೋ, ರಾಮ ವಾಸ್ ನಾಟ್ ರೈಟ್ ಇನ್ ಸೆಂಡಿಂಗ್ ಸೀತಾ ಅವೇ. ರಾಮ ನ್ಯೂ, ಆ್ಯಂಡ್ ಫಾರ್ ದಟ್ ಮ್ಯಾಟರ್ ಎವ್ರಿ ಒನ್ ನ್ಯೂ ದಟ್ ಸೀತಾ ವಾಸ್ ಎ ಗ್ರೇಟ್ ಲೇಡಿ, ಬಟ್ ನೋಬಡಿ ನ್ಯೂ ಅಬೌಟ್ ದ ವೈಫ್ ಆಫ್ ದ ವಾಷರ್ ಮ್ಯಾನ್. Nobody knew what situation made a great lady to live in another's custody. The servant had only heard the words spoken by the washerman and seen the beating, but he did not know the reality, though this incident had some implications and Rama had to follow Rajadharma. He need not have punished Sita in such a way. ಈ ರೀತಿ ಅವರು ಒಂದು ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಆದರೆ ರಾಜಧರ್ಮ ಪಾಲನೆ ಮಾಡಬೇಕು. ಆದರೆ ವಿಚಾರಣೆ ಮಾಡಿದೆ, ಯಾವ ಸಿಚುವೇಶನ್ ಇದೆ, ಅವನು ಯಾಕೆ ಹೇಳಿದ, ಅದರ ನಿಜಾಂಶ ಏನು ಅಂತ ತಿಳ್ಕೋಬೇಕಾಗಿತ್ತು. ಅದು ಯಾವುದನ್ನು ತಿಳ್ಕೊಳ್ದೇ ಈ ರಾಮ ಮಾಡಿದ್ದು ನಾವು ಒಪ್ಕೊಳ್ಳಲ್ಲ, ಸರಿಯಲ್ಲ ಅಂಥೇಳಿ ಒಂದು ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಟುಡೇ ವಿ ಶಲ್ ಡಿಸ್ಕಸ್ ದ ಸೇಮ್ ವೇ ಆಫ್ ಜಸ್ಟಿಸ್ ಅಬೌವ್ ಸೆಲ್ಫ್. ದಿಸ್ ಲೆಸನ್ ವಾಸ್ ರಿಟನ್ ಬೈ Munshi Premchand. It is the pen name of the poet. Okay, children. Now we shall discuss about we know about the author, Munshi Premchand. Dear friends, look at the picture of the author. Dhanpat Rai. His original name was Dhanpat Rai, better known by his pen name Munshi Premchand, was a famous Indian author and poet who ushered into modern Hindi and Urdu literature with his writings. The writer is mainly recognized for his creations that always contained a social message and raised voice against the social evils prevailing in the Indian society. ನೋಡಿ, ಧನ್ಪತ್ ರಾಯ್ ಅಂತಕ್ಕಂತಹ ಆಥರ್, ಲೇಖಕರು, ಭಾರತೀಯ ಲೇಖಕರು. ನೋಡಿ, ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಫೋಟೋ ಅವ್ರದ್ದು. ಇಲ್ಲಿ ಚಿತ್ರ ಇದೆಯಲ್ಲ, ಚಿತ್ರ ಕಾಣ್ತಲ್ಲ, ಇವರೇನೆ ಧನ್ಪತ್ ರಾಯ್. ಇವರ ಹೆಸರು ಬೆಟರ್ ನೋನ್ ಬೈ ಇಸ್ ಪೆನ್ ನೇಮ್. ಇವರು ಧನ್ಪತ್ ರಾಯ್ ಅನ್ನೋದಕ್ಕಿಂತ ಇವರ ಒಂದು ಕಾವ್ಯನಾಮ, ಅದರಿಂದಲೇ ಪೆನ್ ನೇಮ್ ಅಂದರೆ ಕಾವ್ಯನಾಮದಲ್ಲೇ ಚಿರಪರಿಚಿತರು. ಹೇಗೆ ಕುಪ್ಪಳ್ಳಿಯ ಕುವೆಂಪು ಇದೆಯಲ್ಲ, ಹಾಗೆ ಕುವೆಂಪು ಹೇಗೆ ಪ್ರಸಿದ್ಧಿಯಾಗಿದ್ದಾರೋ ಹಾಗೆ ಇವರು ಪ್ರೇಮ್ಚಂದ್, ಮುನ್ಷಿ ಪ್ರೇಮ್ಚಂದ್ ಅಂತೇಳಿ ಪ್ರಸಿದ್ಧಿಯನ್ನು ಪಡ್ಕೊಂಡರು. ವಾಸ್ ಎ ಫೇಮಸ್ ಇಂಡಿಯನ್ ಆಥರ್. ಇವರು ಭಾರತದ ಒಬ್ಬ ಪ್ರಸಿದ್ಧ ಲೇಖಕರು ಆ್ಯಂಡ್ ಪೊಯೆಟ್, ಕವಿನೂ ಕೂಡ ಹೌದು. ಹೂ ಅಶರ್ಡ್ ಇಂಟು ಮಾಡರ್ನ್ ಹಿಂದಿ ಆ್ಯಂಡ್ ಉರ್ದು ಲಿಟ್ರೇಚರ್. ಹಿಂದಿ ಮತ್ತು ಉರ್ದು ಸಾಹಿತ್ಯಲ್ಲೂ ಕೂಡ ಭಾಳಷ್ಟು ಇವರು ಹೆಸರನ್ನು ಪಡೆದಿದ್ದಾರೆ. ಅಲ್ಲೂ ಅನೇಕ ಕವಿತೆಗಳನ್ನು, ಪುಸ್ತಕಗಳನ್ನು ಬರೆದಿದ್ದಾರೆ, ಲೇಖನಗಳನ್ನು ಬರೆದಿದ್ದಾರೆ. ದ ರೈಟರ್ ಈಸ್ ಮೇನ್ಲಿ ರೆಕಗ್ನೈಸ್ಡ್ ಫಾರ್ ದಿ ಕ್ರಿಯೇಷನ್ಸ್ ದಟ್ ಆಲ್ವೇಸ್ ಕಂಟೈನ್ಡ್ ಎ ಸೋಷಿಯಲ್ ಮೆಸೇಜ್. ಒಂದು ಸಾಮಾಜಿಕ ಕಳಕಳಿ ಇರ್ತಕ್ಕಂತಹ ಒಂದು ಲೇಖನಗಳನ್ನು ಇವರು ಬರೆದಿದ್ದಾರೆ. ಯಾವಾಗಲೂ ಒಂದು ಸಮಾಜಕ್ಕೆ ಒಂದು ಸಾಮಾಜಿಕ ಮೆಸೇಜ್ ಒಂದು ಕೊಡ್ತಕ್ಕಂಥ ವಿಷಯವನ್ನು ಕೊಡ್ತಕ್ಕಂಥದ್ದನ್ನು ಬರೆದಿದ್ದಾರೆ. ಆ್ಯಂಡ್ ರೈಸ್ಡ್ ವಾಯ್ಸ್ ಅಗೇನೆಸ್ಟ್ ದ ಸೋಷಿಯಲ್ ಲೆವೆಲ್ಸ್ ಪ್ರಿವೇಲಿಂಗ್ ಇನ್ ದ ಇಂಡಿಯನ್ ಸೊಸೈಟಿ. ಭಾರತದಲ್ಲಿ ಅನೇಕ ಸಾಮಾಜಿಕ ಪಿಡುಗಳಿವೆ. ಬಾಲ ಕಾರ್ಮಿಕರು, ಜಾತಿ ಪದ್ಧತಿ, ಆಮೇಲೆ ಸತೀಸಾಗಮನ ಪದ್ಧತಿ, ಆಮೇಲೆ ವಿಧವೆಯರ ಒಂದು ಪದ್ಧತಿ, ಆಮೇಲೆ ಇನ್ನೂ ಅನೇಕ ಸಮಾಜದಲ್ಲಿ ಇವು ಕಟ್ಟುಪಾಡುಗಳು ಅಥವಾ ಮೂಢನಂಬಿಕೆ ಆಚರಣೆಗಳಿದ್ದಾವೆ. ಸಾಮಾಜಿಕ ಪಿಡುಗುಗಳು ಅಂತ ಕರೀತಾರೆ. ವರದಕ್ಷಿಣೆ, ಹೌದಾ, ಹೆಣ್ಣು ಮಕ್ಕಳ ಹತ್ಯೆ, ಹೆಣ್ಣು ಭ್ರೂಣ ಹತ್ಯೆ, ಹೆಣ್ಣು ಮಕ್ಕಳ ಹತ್ಯೆ, ಹೀಗೆ ಅನೇಕ
ಅನೇಕ ಏನಿದೆ ಸಾಮಾಜಿಕ ಪಿಡುಗಳಿವೆ. ಹಾಗಾಗಿ ಅವುಗಳನ್ನು ವಿರುದ್ಧ ಹೋರಾಟ ಮಾಡ್ತಕ್ಕಂತಹ ರೀತಿಯಲ್ಲಿ ಇವರು ಭಾರತೀಯ ಸಮಾಜದ ಒಂದು ಸ್ವಚ್ಛತೆಗೋಸ್ಕರ ಕೆಲಸ ಮಾಡತಕ್ಕಂತಹ ವ್ಯಕ್ತಿ. ಅಂತಹ ಒಂದು ಲೇಖನಗಳನ್ನೇ ಇವರು ಭಾಳಷ್ಟು ಬರೆದಿದ್ದಾರೆ. ಸಮಾಜದಲ್ಲಿ ಬಡವರು ಮತ್ತು ಶ್ರೀಮಂತರು ಮತ್ತು ನ್ಯಾಯ, ಸಾಮಾಜಿಕ ನ್ಯಾಯ ಇವುಗಳ ಬಗ್ಗೆ ಸಾಕಷ್ಟು ಲೇಖನಗಳನ್ನು, ಪುಸ್ತಕಗಳನ್ನು ಇವರು ಬರೆದಿದ್ದಾರೆ. ಅವರು ಬರೆದಿರುವಂತಹ ಈ ಒಂದು ಲೆಸನ್ ಸಾಮಾಜಿಕ ನ್ಯಾಯದ ಬಗ್ಗೆ ಬರೆದಿರುವಂಥದ್ದು ಸೋಷಿಯಲ್ ಜಸ್ಟಿಸ್ ಅಬೌವ್ ಸೆಲ್ಫ್, ಅಂದರೆ ಸ್ವಾರ್ಥಕ್ಕಿಂತ ನ್ಯಾಯ ಮಿಗಿಲು, ಸ್ವಾರ್ಥಕ್ಕಿಂತ ನ್ಯಾಯ ಮಿಗಿಲು. ಅವರು ಬರೆದಿರುವಂತಹ ಈ ಲೆಸನ್, ಮುನ್ಷಿ ಪ್ರೇಮಚಂದ್ರ ಬರೆದಿರುವಂತಹ ಈ ಲೆಸನನ್ನು ಇವತ್ತು ನಾವು ಡಿಸ್ಕಸ್ ಮಾಡೋಣ. ಓಕೆ ಚಿಲ್ಡ್ರನ್, ಆಲ್ ಆಫ್ ಯು look at the textbook. I start the reading the lesson. Dear students, all of you listen the pre-reading task and know about the author of this lesson, Justice Above Self. Now I read the lesson. All of you observe carefully and identify the new words and put a mark or underline the new words in your textbook. Listen carefully and observe carefully the reading. Justice Above Self. This lesson was written by Munshi Premchand. Juman Shaikh and Algu Chowdhury were good friends. So strong was their bond of friendship that when either of them went away from the village, the other looked after his family. Both were greatly respected in the village. Juman had an old aunt who had some property. This she transferred to him on the understanding that she would stay with him and he would look after her. The arrangement worked well for a couple of years, but thereafter the situation changed. Juman and his family were tired of the old relative. Jumana became as indifferent to her as his wife, who grudged even the little food that the old lady needed for survival. She swallowed these insults along with her food for a few months, but patience has its limits. One day she spoke to Juman, "My son, it is now obvious that I am not wanted in your house. Kindly give me a monthly allowance so that I can set up a separate kitchen. My wife knows best how to run the house. Be patient," said Juman shamelessly. This made his aunt angry and she decided to take her case to the village panchayat. The old lady went meeting people explaining her case. Some sympathized with her, others laughed at her. A few others advised her to make it up with her nephew and his wife. At last, she came to Algu Chowdhury and spoke to him. "You know, Chachi, Juman is my best friend. How can I go against him?" Underline that sentence. Algu said, "But is it right, my son, to keep mum and not say what you consider just and fair?" Pleaded the old lady. "Come to the panchayat and speak the truth," she said. Algu did not reply, but her words kept ringing in his ears. Dear students, all of you listen the lesson. I wrote some new words on the blackboard and their meanings of the new words. Okay, children. Bond, that means strong connection.
ಅಂದ್ರೆ ತುಂಬಾ ಹತ್ತಿರವಾದಂತಹ ಒಂದು ಗಾಢವಾಗಿರ್ತಕ್ಕಂತಹ ಏನ್ ಹೇಳ್ಬೋದು ಅಂತಂದ್ರೆ ನಾವು ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ಆತ್ಮೀಯವಾಗಿರ್ತಕ್ಕಂತಹ ಒಂದು ಗೆಳೆತನ ಅಂತ ನಾವು ಹೇಳ್ಬೋದು. ಅಷ್ಟು ನ್ಯಾಯಯುತವಾಗಿರ್ತದೆ. ಬಂಧನ, ಬಿಡಿಸಲಾಗದ ಬಂಧನ ಅಂತ ಕೂಡ ಹೇಳ್ಬೋದು. ಸ್ವ್ಯಾಲೋ, ಟಾಲರೇಟ್, ಅಕ್ಸೆಪ್ಟ್ ಇನ್ಸಲ್ಟ್ಸ್, ಸಹಿಸ್ಕೊಳ್ಳೋದು. ಸ್ವ್ಯಾಲೋ ಅಂದ್ರೆ ಸಹಿಸ್ಕೊಳ್ಳೋದು. ಗ್ರಡ್ಜ್, ಗೇವ್ ಅನ್ವಿಲ್ಲಿಂಗ್ಲಿ, ಒಲ್ಲದ ಮನಸ್ಸಿನಿಂದ ಕೊಡೋದು. ಕೊಡಕ್ಕೆ ಇಷ್ಟ ಇರಲ್ಲ ಆದ್ರೂ ಕೊಡ್ತಾರೆ, ಅದನ್ನ ಗ್ರಡ್ಜ್ ಅಂತ ಕರೀತಾರೆ. ಆಬ್ವಿಯಸ್, ಕ್ಲಿಯರ್, ಸ್ಪಷ್ಟ, ನಿಜ, ಗೊತ್ತಾಗತ್ತೆ ಏನು ಅದು ಅದರಿಂದ ಆಗುತ್ತೆ. ಅಲೋಯನ್ಸ್, an amount of money given regularly, ಪರಿಹಾರಧನ. ಈ ಡಿ ಅಂತ ಕೊಡ್ತಾರೆ, ಡಿಯರ್ ಅಲಯನ್ಸ್ ಅಂತ. ಟ್ರಾವೆಲಿಂಗ್ ಅಲಯನ್ಸ್ ಅಂದ್ರೆ ಒಂದು ಊರಿಂದ ಇನ್ನೊಂದು ಪ್ರಯಾಣ ಭತ್ತೆ ಅಂತ ಕರೀತಾರೆ, ಬತ್ತಿ ಅಂತ ಕರೀತಾರೆ. ಆಮೇಲೆ ಮಂತ್ಲಿ ಅಲೋಯನ್ಸ್, ಪ್ರತಿ ತಿಂಗಳು ಕೊಡ್ತಕ್ಕಂತಹ ಒಂದು ಪರಿಹಾರ ಭತ್ತೆ. ಆಮೇಲೆ ಅನ್ಎಂಪ್ಲಾಯ್ಡ್ ಅಲಯನ್ಸ್ ಅಂತ ಕೊಡ್ತಾರೆ, ನಿರುದ್ಯೋಗ ಭತ್ತೆ. ಹೀಗೆ ಅದಕ್ಕೆ ನಾವು ಅಲಯನ್ಸ್ ಅಂತ ಕರಿತೀವಿ. ಸಿಂಪಥೈಸ್, ಫೀಲ್ ಸಾರಿ ಸಂಬಡಿ, ಕನಿಕರ ಪಡೋದು. ಇನ್ನೊಂದು ಮಮ್ ಎಂದಿದೆ, MUM, ಮಮ್ ಅಂತಂದ್ರೆ ಏನು ಮಾತಾಡೋದು ಸುಮ್ಮನಿರೋದು, ಸೈಲೆಂಟ್ ಆಗಿರೋದು, ಸುಮ್ಮನಿರೋದು, ಮಾತನಾಡದಿರೋದು. ಇದಕ್ಕೆ ನಾವು ಮಮ್ ಅಂತ ಕರೀತಾರೆ. ಇನ್ನೊಂದು ವರ್ಡ್ ಬರ್ಕೊಳ್ಳಿ, ಮಮ್, MUM, ಮಮ್ ಅಂದ್ರೆ ಕ್ವೈಟ್, ಸೈಲೆಂಟ್. ಮಮ್ ಅಂದ್ರೆ ಸೈಲೆಂಟ್ ಅಂತ ಕರೀತಾರೆ. ಓಕೆನಾ? These are the new words. These are the new words. All of you write down in your notebook of these new words, meaning and of these new words. Okay, children. Now look at the text and discuss what is the meaning of these paragraphs. Juman Sheikh and Algu Chowdhury were good friends. Both were good friends. Who are the good friends? Juman Sheikh and Algu Chowdhury were good friends. So strong was their bond of friendship. ತುಂಬಾ ಬಂಧನ ಅಂದ್ರೆ ಅಷ್ಟು ಆತ್ಮೀಯವಾಗಿರ್ತಕ್ಕಂಥ ಸ್ನೇಹಿತರಾಗಿದ್ರು, ಅವರ ಸ್ನೇಹತ್ವ ಇತ್ತು. That when either of them went away from the village, ಅಂದ್ರೆ ಏನಾದ್ರು ಕೆಲಸದ ಮೇಲೆ ಅವರಿಬ್ರು ಬೇರೆ ಬೇರೆ, ಅಲ್ಲು ಚೌಧರಿನೇ ಬೇರೆ, ಜುಮಾನ್ ಶೇಖೇ ಬೇರೆ. ಒಬ್ಬರು ಏನಾದರೂ ಊರಿಂದ ಹೊರಗಡೆ ಹೋಗಿ ಬೇರೆ ಊರಿಗೆ ಕೆಲಸಕ್ಕೆ ಹೋದ್ರೆ ಇವರು ಇಡೀ ಆ ಕುಟುಂಬವನ್ನು ನೋಡಿಕೊಳ್ತಕ್ಕಂಥ ಜವಾಬ್ದಾರಿ ಇವ್ರದ್ದಾಗಿದೆ. ಒಂದ್ ವೇಳೆ ಜುಮಾನ್ ಶೇಖ್ ಊರಿಂದ ಹೊರಗೆ ಹೋಗಿದ್ರೆ ಅಲ್ಲು ಚೌಧರಿ ಅವ್ರ ಫ್ಯಾಮಿಲಿಯನ್ನು ನೋಡ್ಕೊಳ್ತಿದ್ದ. ಅಲ್ಲು ಚೌಧರಿ ಏನಾದ್ರು ಬೇರೆ ಊರಿಗೆ ಹೋಗಿದ್ರೆ ಆಗ ಜುಮಾನ್ ಶೇಖ್ ನೋಡ್ಕೊಳ್ತಾ ಇದ್ದ. ದ ಅದರ್ ಲುಕ್ಡ್ ಆಫ್ಟರ್ ಹಿಸ್ ಫ್ಯಾಮಿಲಿ. ಲುಕ್ಡ್ ಆಫ್ಟರ್ ಅಂದ್ರೆ ಕೇರ್ಫುಲ್, ಕೇರ್ ಅಂದ್ರೆ ಕಾಳಜಿಯನ್ನ ಮಾಡ್ತಕ್ಕಂಥದ್ದು, ಕಾಳಜಿಯಿಂದ ನೋಡ್ಕೊಳ್ತಕ್ಕಂಥದ್ದು ಅಂತ ಕರೀತಾರೆ. ದ ಮದರ್ ಲುಕ್ಡ್ ಆಫ್ಟರ್ ಹರ್ ಚಿಲ್ಡ್ರನ್. ಯೂಸ್ ಇನ್ ಯುವರ್ ಓನ್ ಸೆಂಟೆನ್ಸ್ ಅಂತ ಕೇಳ್ಬೋದು. ಅಂದ್ರೆ ನಿಮ್ ಸ್ವಂತ ವಾಕ್ಯದಲ್ಲಿ ಕಾಳಜಿಯಿಂದ ನೋಡ್ಕೊಳ್ಳೋದು. ಮದರ್ ಲುಕ್ಡ್ ಆಫ್ಟರ್ ಹರ್ ಚಿಲ್ಡ್ರನ್. ಹಾಗೆ ಮದರ್ ತೆರೇಸಾ ಲುಕ್ಡ್ ಆಫ್ಟರ್ ದ ಪೇಷಂಟ್ಸ್ ಆರ್ ಹೆಲ್ಪ್ಲೆಸ್ ಚೈಲ್ಡ್ಸ್. ನೋಡಿ, ಈ ತರ ಹೇಳ್ಬೋದು. ಅಸಹಾಯಕರನ್ನ ತುಂಬಾ ಕಾಳಜಿಯಿಂದ ನೋಡ್ಕೊಳ್ತದೆ. ಹಿಸ್ ಫ್ಯಾಮಿಲಿ, ಆಫ್ಟರ್ ಹಿಸ್ ಫ್ಯಾಮಿಲಿ, ಬೋತ್ ವರ್ ಗ್ರೇಟ್ಲಿ ರೆಸ್ಪೆಕ್ಟೆಡ್ ಇನ್ ದ ವಿಲೇಜ್. ಬಹಳ ಗೌರವ ಕೊಡ್ತಾ ಇದ್ರು ಇವರಿಗೆ. ಯಾರಿಗೆ? ಅಲ್ಲು ಚೌಧರಿ ಮತ್ತು ಜುಮಾನ್ ಶೇಖ್. ನೋಡಿ ನೋಡಿ, ಜುಮಾನ್ ಶೇಖ್, ಜುಮಾನ್ ಶೇಖ್ ಮತ್ತೆ ಅಲ್ಲು ಚೌಧರಿ. Okay. Both were greatly respected in the village. ಇಡೀ ಹಳ್ಳಿಯಲ್ಲಿ ಜುಮಾನ್ ಶೇಖ್ ಮತ್ತು ಅಲ್ಲು ಚೌಧರಿಗೆ ಬಹಳಷ್ಟು
ರೆಸ್ಪೆಕ್ಟ್ ಅಂದರೆ ಗೌರವನ ಕೊಡ್ತಾ ಇದ್ರು. ಯಾಕೆಂದ್ರೆ ಅಷ್ಟು ಫ್ರೆಂಡ್ಶಿಪ್ ಅವರ ಚೆನ್ನಾಗಿತ್ತು. ರಾಮ ಲಕ್ಷ್ಮಣರಿದ್ದಂಗೆ ಅಂತಲ್ಲ ಆ ಥರ ಇವರಿದ್ರು. ಜುಮಾನ್ ಹ್ಯಾಡ್ ಆನ್ ಓಲ್ಡ್ ಆಂಟ್ ಹೂ ಹ್ಯಾಡ್ ಸಮ್ ಪ್ರಾಪರ್ಟಿ. ಜುಮಾನ್ ಶೇಖ್ಗೆ ಅವರ ಒಬ್ಬ ದೊಡ್ಡಮ್ಮ ಇದ್ರು, ಓಲ್ಡ್ ಆಂಟಿ. ಅವ್ರ ಮನೆಯಲ್ಲಿ ಅವ್ರ ದೊಡ್ಡಮ್ಮ ಇದ್ರು. ಈ ಹೂ ಹ್ಯಾಡ್ ಸಮ್ ಪ್ರಾಪರ್ಟಿ, ಅವ್ರ ಸ್ವಲ್ಪ ಆಸ್ತಿ ಕೂಡ ಇತ್ತು. ದಿಸ್ ಶಿ ಟ್ರಾನ್ಸ್ಫರ್ ಟು ಹಿಮ್ ಆನ್ ದ ಅಂಡರ್ಸ್ಟ್ಯಾಂಡಿಂಗ್ ದಟ್ ಶಿ ವುಡ್ ಸ್ಟೇ ವಿತ್ ಹಿಮ್ ಅಂಡ್ ಹಿ ವುಡ್ ಟುಕ್ ಆಫ್ಟರ್ ಹರ್. ಈ ಆಸ್ತಿನೆಲ್ಲ ಏನ್ ಮಾಡಿದ್ರು ಅವ್ರ ಆಂಟಿ ದೊಡ್ಡಮ್ಮ ಜುಮಾನ್ ಶೇಖ್ಗೆ ಟ್ರಾನ್ಸ್ಫರ್ ಮಾಡಿ ವರ್ಗಾವಣೆ ಮಾಡಿ. ಏನ್ ಕಂಡೀಷನ್? ದಟ್ ಶಿ ವುಡ್ ಸ್ಟೇ ವಿತ್ ಹಿಮ್ ಅಂಡ್ ಹಿ ವುಡ್ ಲುಕ್ ಆಫ್ಟರ್ ಹರ್. ಅವ್ರ ಜೊತೆ ಒಬ್ಬರೇ ಅಡಿಗೆ ಮಾಡಿ ವಯಸ್ಸಾಗಿತ್ತು, ಹಾಗಾಗಿ ಅಡಿಗೆ ಮಾಡ್ಕೊಂಡು ಉಣ್ಣಕ್ಕಾಗಲ್ಲ ಅಂದ್ರೆ ನಾನು ನಿಮ್ಮ ಹತ್ರ ನನ್ನ ಆಸ್ತಿ ಎಲ್ಲ ಕೊಟ್ಬಿಡ್ತೀನಿ, ನಾನು ಇರೋವರೆಗೂ ನೀನು ನನ್ನ ಚೆನ್ನಾಗಿ ನೋಡ್ಕೋ ಅನ್ನೋ ಒಂದು ಒಪ್ಪಂದದ ಮೇರೆಗೆ ಆಗ್ಬಿಟ್ಟು ಒಪ್ಪಂದ ಮಾಡ್ಕೊಂಡು ಅವರು ಆ ಆಸ್ತಿನೆಲ್ಲ ಕೊಟ್ಟಿದ್ರು. ಅವನು ಚೆನ್ನಾಗಿ ನೋಡ್ಕೋಬೇಕು ಅವ್ರು ಇರೋವರೆಗೂ, ಆಮೇಲೆ ಆ ಆಸ್ತಿನ ಅವನೇ ಪಡ್ಕೋಬಹುದು. ದ ಅರೇಂಜ್ಮೆಂಟ್ ವರ್ಕ್ಡ್ ವೆಲ್ ಫಾರ್ ಎ ಕಪಲ್ ಆಫ್ ಇಯರ್ಸ್. 1 or 2 years ಇಟ್ಸ್ ಗೋಯಿಂಗ್ ವೆಲ್. ಇದು ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಬಟ್ ದೇರ್ ಆಫ್ಟರ್ ಸಮ್ ಇಯರ್ಸ್, ಆಫ್ಟರ್ ಫ್ಯೂ ಇಯರ್ಸ್, ಕೆಲವು ವರ್ಷಗಳಾದ ನಂತರ ದ ಸಿಚುವೇಶನ್ ಚೇಂಜ್ಡ್. ಈಗ ಪರಿಸ್ಥಿತಿ ಬದಲಾವಣೆ ಆಯಿತು. ಜುಮಾನ್ ಅಂಡ್ ಹಿಸ್ ಫ್ಯಾಮಿಲಿ ವರ್ ಟಯರ್ಡ್ ಆಫ್ ದ ಓಲ್ಡ್ ರಿಲೇಟಿವ್. ಜುಮಾನ್ ಬಿಕೇಮ್ ಆಸ್ ಇಂಡಿಫರೆಂಟ್ ಟು ಆರ್ ಆಸ್ ಹಿಸ್ ವೈಫ್. ನೋಡಿ, ಜುಮಾನ್ ಹಳೆಯ ಯಾವ ಒಂದು ಸಂಬಂಧದ ಒಂದು ಮದುವೆ ಆದ್ಮೇಲೆ ಮದುವೆ ಆಗಿ ಟೈರ್ಡ್ ಟು ದ ಓಲ್ಡ್ ರಿಲೇಟಿವ್, ಜುಮಾನ್ ಬಿಕೇಮ್ ಆಸ್ ಇಂಡಿಫರೆಂಟ್ ಟು ಆರ್ ಆಸ್ ಹಿಸ್ ವೈಫ್. ಈಗ ಒಂದು ಪ್ರತ್ಯೇಕವಾಗಿ ಆ ಒಂದು ಅಂದ್ರೆ ಅವ್ರ ಕುಟುಂಬದ ಇವರು ಅಷ್ಟಿಗೆ ಬದುಕ್ತಾ ಇರೋದ್ರ ಮದುವೆ ಆಗಿ ಬದುಕ್ತಿರ್ಬೇಕಾದ್ರೆ ಸ್ವಲ್ಪ ದಿವಸ ಆದ್ಮೇಲೆ ಬದಲಾವಣೆ ಆಯ್ತು. ಹೂ ಗ್ರಡ್ಜ್ಡ್ ಈವನ್ ಲಿಟ್ಲ್ ಫುಡ್ ದಟ್ ದ ಓಲ್ಡ್ ಲೇಡಿ ನೀಡೆಡ್ ಫಾರ್ ಸರ್ವೈವಲ್. ಅಂದ್ರೆ ಇಷ್ಟ ಇದ್ದಾರೆ. ಮೊದಲೆಲ್ಲ ಚೆನ್ನಾಗಿ ಆಸ್ತಿ ಸಿಗುತ್ತಲ್ಲ, ಅದಕ್ಕೆ ಚೆನ್ನಾಗಿ ನೋಡ್ಕೊಂಡ್ರು ಫಸ್ಟ್ 1 ವರ್ಷ 2 ವರ್ಷ. ಆಮೇಲೆ ಅವ್ರ ಕಡೆ ನೋಡ್ಕೊಳಕ್ ಇಷ್ಟ ಇಲ್ಲ. ಗ್ರಡ್ಜ್ ಅನ್ವಿಲಿಂಗ್ಲಿ ಅವ್ರಿಗೆ ಅದೇ ಊಟ ಕೊಡೋಕೆ ರೆಡಿ ಇಲ್ಲ, ಇವರು ಬೇಗ ಹೋಗ್ಲಕ್ಕ ನಾವು ಆಸೆ ಬಂದ್ಬಿಡೋಣ ಅಂತ ಎಲ್ಲ ಹಂಗೆ ಜನ ಅಲ್ವಾ. ಇವನು ಏನ್ ನೋಡ್ರು 1-2 ವರ್ಷ ಚೆನ್ನಾಗಿ ನೋಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ 1-2 ವರ್ಷ ಆದ್ಮೇಲೆ ಅವನ ಹೆಂಡತಿ ಮತ್ತು ಅಲಗು ಚೌಧರಿ ಜುಮಾನ್ ಶೇಖ್ ಇಬ್ರು ಅಲ್ಲೇ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಊಟನೂ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಈ ಆಂಟಿ ಅಜ್ಜಿ ವಯಸ್ಸಾಗಿತ್ತಲ್ಲ, ಈಗ ಅವರೇ ಬದುಕೋದು ಕಷ್ಟ ಆಯ್ತು. ಸರ್ವೈವಲ್ ಅಂದ್ರೆ ಬದುಕೋದು. ಶಿ ಸ್ವ್ಯಾಲೋಡ್ ದೀಸ್ ಇನ್ಸಲ್ಟ್ಸ್ ಅಲಾಂಗ್ ವಿತ್ ಹರ್ ಫುಡ್ ಫಾರ್ ಎ ಫ್ಯೂ ಮಂತ್ಸ್. ಇನ್ನು ಬೇರೆ ತೊಂದರೆ, ಇನ್ಸಲ್ಟ್, ಅವಮಾನ ಮಾಡ್ತಾ ಇದ್ರು. ನಮ್ಮನೆಗೆಲ್ಲ ನಿಮ್ಮ ವಯಸ್ಸಾದರೆ ಬೈತಿರ್ತಾರೆ ಕೆಲವರೆಲ್ಲ, ಸೊಸೆ ಅಂದ್ರೆ ಭಾಳ ಬೈತಾರೆ. ಅಯ್ಯೋ ನಮ್ಮನೇಲಿ ಒಂದು ನಾಯಿ ಇದೆ, ಅದಕ್ಕೆ ಬಿಸಿ ಅನ್ನ ಸಾಂಬಾರ ಬೇಕು, ಬಿಸಿ ಇಡ್ಲಿನೇ ಬೇಕು ಇದಕ್ಕೆ ಅಂತ ಅಂತಾರೆ. ಅಂದ್ರೆ ನಾಯಿ ಬೈತಾರಲ್ಲ ಅವ್ರ ಅತ್ತೆಗೆ ಬೈತಿರ್ತಾರೆ. ಹಿಂಗೆ ಅಂದ್ರೆ ಎಷ್ಟು ಇನ್ನು ಯಾವಾಗ ಹೋಗ್ತಾ ಇದು, ವಯಸ್ಸಾಗಿದೆ ಇನ್ನು ಕೂಗ್ತದೆ ಇದಕ್ಕೆ, ಈ ತರ ಯಾವ ಕೆಟ್ಟ ಬಂದು ಮಾತಾಡ್ತಾರೆ. ಹಾಗೆ ಈ ಆಂಟಿ ಕೂಡ ಇವರು ಈ ತರ ಇನ್ಸಲ್ಟ್ ಮಾಡಕತ್ರ ಜೊತೆಗೆ ಆಹಾರವನ್ನು ಕೂಡ ಸರಿಯಾಗಿ ಕೊಡ್ತಾ ಇರಲಿಲ್ಲ. ಇದನ್ನ ಸ್ವಲ್ಪ ದಿವಸ ಸಹಿಸ್ಕೊಳ್ಳೋದು. ಸ್ವ್ಯಾಲೋಡ್ ದೀಸ್ ಇನ್ಸಲ್ಟ್ಸ್, ಅವಮಾನ, ಅಲಾಂಗ್ ವಿತ್ ದರ್ ಫುಡ್, ಜೊತೆ ಯಾವ್ದ್ರ ಜೊತೆಯಲ್ಲಿ ಕಡಿಮೆ ಆಹಾರದ ಜೊತೆಗೆ ಈ ಇನ್ಸಲ್ಟ್ಸ್, ಅವಮಾನಗಳನ್ನು ಕೂಡ ಸಹಿಸ್ಕೊಂಡು ಫಾರ್ ಎ ಫ್ಯೂ ಮಂತ್ಸ್, ಕೆಲವು ತಿಂಗಳ ಕಾಲ. ಬಟ್ ಪೇಷನ್ಸ್ ಹ್ಯಾಸ್ ಇಟ್ಸ್ ಲಿಮಿಟ್ಸ್. ಆದ್ರೂ ತಾಳ್ಮೆಗೆ ಒಂದು ಲಿಮಿಟ್ ಇರುತ್ತೌದಾ, ಹಾಗೆ ಇವರ ತಾಳ್ಮೆಗೆ ಒಂದು ಲಿಮಿಟ್ ಇತ್ತು. ಕೆಲವು ತಿಂಗಳು ನೋಡಿದ್ರು ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು, ಮುಂದಿನ ತಿಂಗಳು ನೆಕ್ಸ್ಟ್ ಸರಿಯಾಗಿ ನೋಡ್ಕೋಬಹುದು ಅಂತ. ಆದ್ರೆ ಅವ್ರಿನ್ನೂ ಜಾಸ್ತಿ ಮಾಡ್ತಾ ಹೋದ್ರು. ಆಗ ಈ ಆಂಟಿಗೆ ಕಷ್ಟ ಆಯ್ತು. ಅಂದ್ರೆ ಇವ್ರ ಜೊತೆಯಲ್ಲಿ ಬದುಕೋದು, ಯಾರ ಜೊತೆಯಲ್ಲಿ? ಜುಮಾನ್ ಶೇಖ್ ಮತ್ತು ಅವ್ರ ಹೆಂಡತಿ ಜೊತೆಯಲ್ಲಿ ಬದುಕೋದು ಈ ಆಂಟಿಗೆ ಕಷ್ಟ ಆಯ್ತು. ಸಹಿಸ್ಕೊಂಡು ಮನೆಗೆ ಸಹಿಸ್ಕೊಳಕ್ ಆಗಲಿಲ್ಲ, ಮಿತಿ ಮೀರಿ ಹೋಯ್ತು ಅವರ ಒಂದು ಕಷ್ಟ ಕೊಡ್ತಕ್ಕಂಥದ್ದು. ಆಗ ಕೊನೆ ಒಂದ್ ದಿವಸ ಆಂಟಿ ಹೇಳಿದೆ, ಒನ್ ಡೇ ಶಿ ಸ್ಪೋಕ್ ಟು ಜುಮಾನ್. ಈಗ ಒಂದ್ ದಿವಸ ತೀರ್ಮಾನ ಮಾಡಿ ಅವ್ರ ಹತ್ರ ಮಾತಾಡಿದ್ರು. ಮೈ ಸನ್, ಇಟ್ ಈಸ್ ನೌ ಆಬ್ವಿಯಸ್ ದಟ್ ಐ ಆಮ್ ನಾಟ್ ವಾಂಟೆಡ್ ಇನ್ ಯುವರ್ ಹೌಸ್. ಮಗನೇ, ನಾನು ನಿಮ್ ಜೊತೆಗೆ ಬದುಕೋದಕ್ಕೆ ಆಬ್ವಿಯಸ್, ಕ್ಲಿಯರ್, ಸ್ಪಷ್ಟವಾಗಿ ನಿಜ ಹೇಳ್ತಾ ಇದೆ ಆಂಟಿ. ಏನಂತ?
ಇಟ್ ಈಸ್ ನೌ ಆಬ್ವಿಯಸ್ ದಟ್ ನಾನು ನಿಜ ಹೇಳ್ತಾ ಇದ್ದೀನಿ, ಐ ಆಮ್ ನಾಟ್ ವಾಂಟೆಡ್ ಇನ್ ಯುವರ್ ಹೌಸ್. ನಾನು ಇನ್ಮೇಲೆ ನಿಮ್ಮ ಮನೇಲಿ ಇರಲ್ಲ. ಯಾಕೆಂದ್ರೆ ಊಟನೂ ಸರಿಯಾಗಿ ಕೊಡ್ತಾ ಇಲ್ಲ, ನಮ್ಮ ಚುಚ್ಚು ಮಾತುಗಳು ಬೇರೆ, ಏನೇನೋ ನನ್ನ ಸರಿಯಾಗಿ ನೋಡ್ಕೊಳ್ತಾರೆ, ನೀನು ನೋಡ್ಕೊಳ್ತಿಲ್ಲ ಅಂತೇಳಿ ನಾನು ಇನ್ಮೇಲೆ ಇರಲ್ಲಪ್ಪ ನನ್ನ ಮನೆಯಲ್ಲಿ ಅಂತ ಹೇಳಿದೆ. ಕೈಂಡ್ಲಿ ಗಿವ್ ಮಿ ಎ ಮಂತ್ಲಿ ಅಲೋಯನ್ಸ್. ಅದಕ್ಕೆ ಒಂದು ಕೆಲಸ ಮಾಡಿ, ನೀನು ಆಸ್ತಿ ಏನೋ ನೀನೇ ಇಟ್ಕೋ, ಆದ್ರೆ ತಿಂಗಳ ನನಗೆ ಇಷ್ಟು ಖರ್ಚಿಗೆ ಅಂತ ಹಣವನ್ನು ಕೊಡು, ಪರಿಹಾರ ಕೊಡು. ತಿಂಗಳಿಗೆ 2,000 3,000 ನನಗೆ ಹಣ ಕೊಟ್ಬಿಡು, ನಾನು ಆ ಹಣದಲ್ಲಿ ನನಗೆ ಬೇಕಾದ್ರು ಅಡಿಗೆ ಮಾಡಿದ್ರೆ ಊಟ ಮಾಡ್ತೀನಿ ಅಂತ ಅಜ್ಜಿ ಕೇಳ್ತಾ ಇದ್ದೆ. ಆಂಟಿ ಅವ್ರ ಆಂಟಿ, ಕೈಂಡ್ಲಿ ಗಿವ್ ಮಿ ಅ ಮಂತ್ಲಿ ಅಲೋಯನ್ಸ್ ಸೋ ದಟ್ ಐ ಕ್ಯಾನ್ ಸೆಟ್ ಅಪ್ ಎ ಸೆಪರೇಟ್ ಕಿಚನ್. ಊಟ ಕೊಡ್ತಕ್ಕಂಥ ಊಟ ನನಗೆ ಆಗ್ತಾ ಇಲ್ಲ, ಸರಿ ಹೋಗ್ತಾ ಇಲ್ಲ, ಹಾಗಾಗಿ ಸಪ್ರೇಟ್ ಸೆಟಪ್ ಅಂದ್ರೆ ಬಿಗಿನಿ ಪ್ರಾರಂಭ ಮಾಡ್ಕೊಂಡು ಸಪ್ರೇಟ್ ಆಗಿ ಒಂದು ಅಡಿಗೆ ಮನೆ ಮಾಡ್ಕೊಂಡು ಒಳ್ಳೇದು ಮಾಡ್ಕೊಂಡು ನನಗೆ ಬೇಕಾದ್ದನ್ನು ಮಾಡ್ಕೊಂಡು ಊಟ ಮಾಡ್ತಪ್ಪ. ನನ್ನ ಆಸ್ತಿ ಏನೇ ಇಟ್ಕೋ, ಆಸ್ತಿ ವಾಪಸ್ ಕೇಳಿಲ್ಲ ನೋಡಿ, ಪ್ರಾಪರ್ಟಿ ವಾಪಸ್ ಕೇಳಿಲ್ಲ ಆಂಟಿ, ಆದ್ರೆ ನನಗೆ ಮಂತ್ಲಿ ಅಲೋಯನ್ಸ್ ಪ್ರತಿ ತಿಂಗಳು ಇಷ್ಟಿಷ್ಟು ಅಂತ ಹಣ ಕೊಟ್ಟಪ್ಪ, ಅದ್ರ ನಾನು ಊಟ ಮಾಡ್ಕೊಂಡಿರ್ತೀನಿ ಅಂತ ಆಂಟಿ ಕೇಳ್ತೀನಿ. ಮೈ ವೈಫ್ ನೋಸ್ ಬೆಸ್ಟ್ ಹೌ ಟು ರನ್ ದ ಹೌಸ್, ಬಿ ಪೇಷಂಟ್. ನೋಡಿ ಕೇಳ್ತಾರೆ, ನನ್ನ ಹೆಂಡತಿ ಗೊತ್ತಿದೆ ಹೇಗೆ ಮನೆ ನಡೆಸ್ಕೊಂಡು ಹೋಗ್ಬೇಕು ಅಂತ, ನೀನು ತಾಳ್ಮೆಯಿಂದ ಇರೋ, ಏನು ಮಾತಾಡಕ್ ಹೋಗ್ಬೇಡ ಅಂದ ಅವರು. ಮೈ ವೈಫ್ ನೋಸ್ ಬೆಸ್ಟ್ ಹೌ ಟು ರನ್ ದ ಹೌಸ್, ನನ್ನ ಹೆಂಡತಿ ಚೆನ್ನಾಗಿ ಗೊತ್ತಿದೆ ಮನೆ ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅಂತ, ನೀನು ತಾಳ್ಮೆಯಿಂದ ಇರಬೇಕು ಅಂತ ಅಂದ. ಅಂಡರ್ಲೈನ್ ದಟ್ ಸೆಂಟೆನ್ಸ್. ಹೂ ಸೆಡ್ ದಿಸ್? ಜುಮಾನ್ ಶೇಖ್ said this. To whom was it said? No, it was said to aunt. Okay. ಹಾಗೆ ನೋಡಿ ಇರುತ್ತೆ. Said Juman shamelessly. ಆ ಆಂಟಿಗೆ ಒಂಥರ ಶೇಮ್ ಆಗಿ ಹೇಳ್ಬಿಟ್ಟ, ಅವಮಾನ ಆಗಂಗೆ ಹೇಳ್ಬಿಟ್ಟ ಅವನು. ಕುತ್ಕಾನೆ ಅಲ್ಲಿಗೆ ಗೊತ್ತೈತೆ, ನನ್ನ ಹೆಂಡತಿ ಗೊತ್ತು ಹೆಂಗೆ ನಾನು ಮಂತ್ಯಾರ ಮಾಡಬೇಕು ಅನ್ನೋದು ಅಂತ ಅಂದ ಅವನು. ಪಾಪ ಅಜ್ಜಿಗೆ ಒಂಥರ ಒಂದು ಆಂಟಿಗೆ. This made his aunt angry and she decided to take her case to the village panchayat. ಈ ರೀತಿ ಹೇಳಿದ್ದ ಅವನಿಗೆ ಅವಮಾನ ಮಾಡ್ಬಿಟ್ಟಾರೆ, ಮತ್ತಷ್ಟು ಇವನು ಇನ್ನಷ್ಟು. ಆಗ ಆ ಆಂಟಿಗೆ ಇದು ಸರಿ ಹೋಗಲ್ಲ ಅಂತೇಳಿ ಈ ಕೇಸ್ನ ನನ್ಗೆ ಹಿಂಗಾಗಿದೆ, ನನಗೆ ಹಿಂಗ್ ಮಾಡ್ತಾ ಅನ್ಯಾಯ ಮಾಡ್ತಾರೆ ಅಂತೇಳಿ ಕೇಸ್ನ ಪಂಚಾಯತಿ ಗ್ರಾಮ ಪಂಚಾಯತಿ ಇರ್ತಾವಲ್ಲ, ಅಲ್ಲೇ ಹಳ್ಳಿಗಳಲ್ಲಿ ಪಂಚಾಯತಿ ಮಾಡ್ತಾರೆ. ಏನಾದ್ರು ತಪ್ಪು ಆದ್ರೆ ಅಲ್ಲೇ ನ್ಯಾಯ ಕೊಡ್ತಾರೆ, ನ್ಯಾಯ ತೀರ್ಮಾನ ಮಾಡಂತ ಹಳ್ಳಿ ಕಟ್ಟೆ ಮೇಲೆ ದೇವಸ್ಥಾನದಲ್ಲ ಎಲ್ಲ ಒಂದು ಪಂಚಾಯತಿ ಮಾಡ್ತಾರೆ. ನೋಡಿ ನೀವೆಲ್ಲ ಫಿಲಮ್ಗಳು, ಹಾಗೆ ಇಲ್ಲಿ ಪಂಚಾಯತಿ ತಗೊಂಡೋಗ್ತೀವಿ ಅಂತ ಹೊರಡ್ತಾ ಆಂಟಿ. ಬಿಫೋರ್ ದ ಓಲ್ಡ್ ಲೇಡಿ ವೆಂಟ್ ಮೀಟಿಂಗ್ ಪೀಪಲ್ ಎಕ್ಸ್ಪ್ಲೈನಿಂಗ್ ಅವರ್ ಕೇಸ್. ಹೋಗೋದಕ್ಕಿಂತ ಮೊದಲು ದಾರಿಯಲ್ಲಿ ಯಾರು ಹೋದ್ರೆ, ಯಾಕಮ್ಮ ಏನಾದ್ರು ಅಂತ ಯಾರು ಮಾತಾಡ್ಸಲ್ಲ. ಆಗ ನನ್ನ ಕಥೆ ಎಲ್ಲ ಹೇಳೋದು, ನೋಡಪ್ಪ ನಾನು ನನ್ನ ಆಸ್ತಿನೆಲ್ಲ ಕೊಟ್ಬಿಟ್ಟೆ ನಮ್ಮ ಸಂಬಂಧಿಕನಿಗೆ, ನನ್ನ ಕಸಿನಿಗೆ, ಅಂದ್ರೆ ನನ್ನ ನೇಪಿಯು ಅಂದ್ರೆ ನಮ್ಮ ತಂಗಿ ಮಗನಿಗೋ ತಮ್ಮನ ಮಗನಿಗೋ ಕೊಟ್ಬಿಟ್ಟೆ. ಆದ್ರೆ ನನ್ನ ಸರಿಯಾಗಿ ಈಗ ಅವರು ನೋಡ್ಕೊಳ್ತಾರೆ, ಮೊದಲು ಚೆನ್ನಾಗಿ ನೋಡ್ಕೊಂಡ್ರು, ಆದ್ರೆ ಈಗ ನನಗೆ ಸರಿಯಾಗಿ ಊಟ ಕೊಡ್ತಾ ಇಲ್ಲ, ಸರಿಯಾಗಿ ನೋಡ್ಕೊಳ್ತಿಲ್ಲ ಅಂತ ಹೇಳಿ ಹೇಳ್ತಾ ಹೋದಾಗ ಎಕ್ಸ್ಪ್ಲೈನಿಂಗ್ ಅವರ್ ಕೇಸ್ ಸಮ್ ಸಿಂಪದಿ ವಿತ್ ಅವರ್, ಕೆಲವರು ಕರುಣೆ ತೋರಿಸಿದ್ರು. ಅಯ್ಯೋ ಪಾಪ ವಯಸ್ಸಾದ ಕಾಲದಲ್ಲಿ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು, ಹಂಗ್ ನೋಡೋರೆ ಕರುಣೆ ತೋರಿಸೋದೇ ಜಾಸ್ತಿ, ನೋಡ್ಕೊಳ್ಳೋರು ಯಾರು ಇಲ್ಲ. ಸಿಂಪದೈಸ್ಡ್ ವಿತ್ ಹರ್, ಅದರ್ಸ್ ಲಾಫ್ಡ್ ಅಟ್ ಹರ್. ಇದಕ್ಕೆ ಅವ್ರು ಬೇಕು, ಆಸ್ತಿ ಇದ್ದಾಗ ಹೆಂಗ್ ಇರ್ತಿದ್ದೀರೇನೋ ಇದಕ್ಕೆ ಹಂಗೆ ಆಗ್ಬೇಕು ಅಂತ ಕೆಲವರು ನಗೋದು. ನಾವು ಬಂದ್ರೆ ಹೊಟ್ಟೆ ಕಿಚ್ಚು ಹಸು ಇರುತ್ತಲ್ಲ ಅಂತವ್ರು, ಅವ್ರಿಗೆ ಪರಿಸ್ಥಿತಿ ಕಷ್ಟ ಬಂದ್ಬಿಟ್ಟಿದಾರ, ಅವ್ರು ನೋಡಿ ನಗ್ತಾ ಇದ್ರು. A few others advised her to make it up with her nephew and his wife. ಇನ್ ಕೆಲವರು ಸಲಹೆ ಕೊಟ್ರು, ಅಲ್ಲಮ್ಮ ವಯಸ್ಸಾಗಿದೆ, ಈಗ ಪರಿಹಾರ ಕೊಟ್ಟರು ಕೂಡ, ದುಡ್ಡು ಕೊಟ್ರು ಕೂಡ, ನೀನ್ ಮತ್ತೆ ಅದೆಲ್ಲ ಅಂಗಡಿಗೆ ಹೋಗಿ ರೇಷನ್ ತಂದು ಎಲ್ಲ ವೆಜಿಟೇಬಲ್ಸ್ ಏನು ಮಾರ್ಕೆಟ್ಗೆ ಹೋಗಿ ಅವೆಲ್ಲ ತಂದು ಮಾಡ್ಕೊಂಡು ಊಟ ಮಾಡೋದು ಮತ್ತು ಕಷ್ಟ ಆಗುತ್ತೆ. ಎಷ್ಟೋ ಸುಮ್ಮನೆ ಹೆಂಗ ಆಗುತ್ತಾ ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗು, ಅವ್ರ ಜೊತೆಗೆ ಬದುಕು, ಅವ್ರ ಜೊತೆಗೆ ಇರು, ಅವ್ರನ್ನೇ ಒಳ್ಳೇದು ಮಾಡ್ಕೊಂಡು ಇರು ಅಂತೇಳಿ ಅಡ್ವೈಸ್ ಮಾಡೋದು. ಈಗ ಮೂರು ಬೇರೆ ಬೇರೆ ತರ ಅಭಿಪ್ರಾಯ ಬಂದು, ಕೆಲವ್ರು ಕನಿಕರ ತೋರಿಸಿರು, ಕೆಲವ್ರು ನೋಡಿ ನಕ್ಕರು, ಇನ್ ಕೆಲವರು ಅವ ಏನು ಆಗಲ್ಲಮ್ಮ ಮತ್ತೆ ಇನ್ನೇ ಎಷ್ಟು ದಿವಸ ಇರೋವರೆಗೆ ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗು ಅಂತ ಕೆಲವ್ರು ಹೇಳಿದ್ರು. ಈಗ ಬೇರೆ ಬೇರೆ ಅಭಿಪ್ರಾಯ ಬರ್ತಾವ. ನೇಪಿಯು ಅಂದ್ರೆ ಸಣ್ಣ ಚಿಕ್ಕಪ್ಪ ಮಕ್ಕಳು ಅವರಿಗೆ ಇರ್ತಲ್ಲ ಅವರಿಗೆ, ಅಂಡ್ ಹಿಸ್ ವೈಫ್. At last she came to Alagu Chaudhary and spoke to him. Who was Alagu Chaudhary? The best friend of the Juman Sheikh. Juman Sheikh ನ ಬಹಳ ಆತ್ಮೀಯ ಸ್ನೇಹಿತ. ಅವನ ಬಳಿ ಬರ್ತಾಳೆ.
ಯಾರು ಆಂಟಿ. ಇವನೇನಾದ್ರು ಅವನಿಗೆ ಹೇಳ್ಬೋದು, ಜುಮಾನ್ ಶೇಖ್ನಿಗೆ ಹೇಳ್ಬೋದು, ಪರಿಹಾರ ಕೊಡಿಸ್ಬೋದು, ಮನೆ ಪಕ್ಷ ಚೆನ್ನಾಗಿ ನೋಡ್ಕೊಳಕ್ಕಾದ್ರೂ ಹೇಳ್ಬೋದು. ಇವನ ಹತ್ರ ಬಂದ್ಬಿಟ್ಟು ಮಾತಾಡ್ತಾರೆ. ಹಲಗು ಚೌಧರಿ and spoke to him. You know, Chachi, Juman is my best friend. How can I go against him? You know, Chachi, ಚಿಕ್ಕಮ್ಮ ನಿನಗೆ ಗೊತ್ತಿದೆ ಏನು, ಜುಮಾನ್ ಈಸ್ ಮೈ ಬೆಸ್ಟ್ ಫ್ರೆಂಡ್, ಅವನು ನನ್ನ ಅತ್ಯುತ್ತಮ ಸ್ನೇಹಿತ. ಸಾಮಾನ್ಯವಾಗಿ ನಿಮ್ ಫ್ರೆಂಡ್ಸ್ಗಳನ್ನ ಬಿಟ್ಕೊಡಲ್ಲ ನೋಡಿದೀವಿ, ಅವ್ರ ಪರವಾಗಿ ಹೇಳ್ತಾರೆ, ಅವ್ನು ತಪ್ಪಿದ್ರು ಕೂಡ ಅವ್ರ ಪರವಾಗಿ ಹೇಳ್ತಾ ಹೋಗ್ತಾರೆ ಕೆಲವರೆಲ್ಲ. ಇಲ್ಲ ಸರ್ ಅವ್ನು ತಪ್ಪಿಲ್ಲ ಸರ್, ಅವನದೇ ತಪ್ಪಿಸುತ್ತೆ ಬೇರೆ ಅಂತ ಹೇಳೋದು. ಬೆಸ್ಟ್ ಫ್ರೆಂಡ್ ಅಲ್ಲ, ಅವ್ನ ಫ್ರೆಂಡ್ ಆಗಿದೆ. ಫ್ರೆಂಡ್ ಉಳ್ಸಕ್ಕೋಸ್ಕರ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಅವನದೇನು ತಪ್ಪಿಲ್ಲ ನಂಗೆ ಬಿಂಬಿಸ್ಬಿಡ್ತಾನೆ, ನಿಜ ಹೇಳಲ್ಲ. ಅದಕ್ಕೆ ಇವನು ಹೇಳ್ತಾನೆ, ನಾನು ಬೆಸ್ಟ್ ಫ್ರೆಂಡ್ ಅವನು, ನಾನು ಹೇಗೆ ಅವನ ವಿರುದ್ಧ ಹೇಳಲಿ ಅಂತ ಇವನು ಹೇಳ್ತಾನೆ ನೋಡಿ. ಜುಮಾನ್ ಇಸ್ ಮೈ ಬೆಸ್ಟ್ ಫ್ರೆಂಡ್, ನಿನಗೆ ಗೊತ್ತಿದೆ. ಹೌ ಕ್ಯಾನ್ ಐ ಗೋ ಅಗೇನ್ಸ್ಟ್ ಹಿಮ್, ಅವನ ವಿರುದ್ಧ ನಾನು ಹೇಗೆ ಹೇಳಲಿ, ಅವನಿಗೆ ಯಾವ ತರ ಹೇಳಲಿ, ಪಂಚಾಯತಿಯಲ್ಲಿ ಏನಾದ್ರು ಕಾಲ ಹೆಂಗೆ ಹೇಳತ್ತೆ. ಹೌದು ಅವ್ನು ತಪ್ಪು ಅಂತ ಹೇಳಕ್ಕಾಗತ್ತ, ಮತ್ತು ಆಂಟಿ ತಪ್ಪ ಏನ್ ಸುಮ್ಮನೆ ಕಿರಿಕಿರಿ ಮಾಡುತ್ತೆ ಅಂತ ಹೇಳ್ಬಿಟ್ರೆ ಹೇಳ್ಬೇಕಾಗತ್ತೆ ಫ್ರೆಂಡ್ಗೋಸ್ಕರ. ಹೌ ಕ್ಯಾನ್ ಐ ಗೋ ಅಗೇನ್ಸ್ಟ್ ಹಿಮ್, ಇದನ್ನ ಎಕ್ಸ್ಟ್ರಾ ಕೇಳ್ತಾರೆ. ಹೂ ರೆಫರ್ಸ್ ಟು ಹೈ, ಐ ರೆಫರ್ಸ್ ಟು ಹಲಗು ಚೌಧರಿ. ಹೂ ರೆಫರ್ಸ್ ಟು ಹಿಮ್, ಯಾರು ಹಿಮ್ ಅಂದ್ರೆ ಯಾರು. ಹಿಯರ್ ಹಿಮ್ ರೆಫರ್ಸ್ ಟು ಜುಮಾನ್ ಶೇಖ್. ಹೂ ಸೆಡ್ ದಿಸ್, ಹಲಗು ಚೌಧರಿ said this. To whom was it sent to? It was sent to Aunt. ಈಗ ಕೇಳ್ತಾರೆ ಪ್ರಶ್ನೆ. ಹಲಗು said, but is it right my son? ಹಿಂಗೆ ಹೇಳ್ಬಿಟ್ಟ. How can I go against him? ಹಲಗು said, ಹಲಗು ಈ ರೀತಿ ಹೇಳ್ತಾನೆ ಆಗ. But is it right? ಆದ್ರೆ ಇದು ಸರಿನಾ ಮಗನೇ? ಆ ಆಂಟಿ ಹಲಗು ಚೌಧರಿ ಕೇಳ್ತಾರೆ, ನೀನ್ ಹೇಳ್ತಾರೆ ಸರ್ ನಿಂಗೆ ಹೇಳ್ದಂಗೆ ಮೈ ಸನ್, to keep mum and not say what you consider just and fair. To keep mum, ನಾನು ಸೈಲೆಂಟ್ ಆಗ್ಬಿಟ್ಟು ಏನು ಹೇಳಲಿಲ್ಲ. ಇದು ಸರಿನಾ, ನೀನ್ ಮಾಡ್ತಾರ ಸರಿನಾ, ನೀನ್ ಹಿಂಗಂದ್ರೆ ಹೇಗೆ ಅಂತ ಹೇಳಿದ ತಕ್ಷಣ ನಾವು ಸುಮ್ಮನೆ ಆದ. ಅಂಡ್ ನಾಟ್ ಸೇ ವಾಟ್ ಯು ಕನ್ಸಿಡರ್ ಜಸ್ಟ್ ಅಂಡ್ ಫೇರ್, ನ್ಯಾಯ ಏನಿದೆಯೋ ಅದನ್ನ ಹೇಳು, ಸತ್ಯವನ್ನು ಹೇಳ್ಬೇಕು ಅಂತ. ಸತ್ಯ ಹೇಳಿದ್ರೆ ಸುಮ್ಮನಿದ್ರೆ ಇದೆ ನಾನಿದ್ದು ನ್ಯಾಯ ಅಂತ ಕೇಳಿದ್ರು. ಆಗ ಅವನು ಏನು ಮಾತಾಡಿದ ಪಾಪ, ಯಾಕೆಂದ್ರೆ ಅವನು ಜುಮಾನ್ ಶೇಖ್ ತಪ್ಪಿದೆ, ಅದಕ್ಕೆ ಇವನು ಏನು ಮಾತಾಡಕ್ ಆಗಲಿಲ್ಲ, ಸುಮ್ಮನೆ ಆಗ್ಬಿಟ್ಟ. ಇದು ಸರಿನಾ ಅಂತ ಕೇಳಿದ. ಪ್ಲೀಡೆಡ್ ದ ಓಲ್ಡ್ ಲೇಡಿ, ಆಗ ರಿಕ್ವೆಸ್ಟೆಡ್ ದ ಓಲ್ಡ್ ಲೇಡಿ. ಸುಮ್ಮನಿದ್ದಲ್ಲ, ಇದು ಸರಿನಾ ಅಂತ ಕೇಳಿದಾಗ ಅವನು ಏನು ಮಾತಾಡ್ತಾ ಸುಮ್ಮನಿದ್ದ, ಕೀಪ್ ಕ್ವೈಟ್ ಆಗಿದ್ದ. ಆಗ ಇದು ಸರಿ, ಮತ್ತೆ ಓಲ್ಡ್ ಲೇಡಿ ರಿಕ್ವೆಸ್ಟೆಡ್, ಕಮ್ ಟು ದ ಪಂಚಾಯತ್ ಅಂಡ್ ಸ್ಪೀಕ್ ದ ಟ್ರೂತ್, ಶಿ ಸೆಡ್. ಕಮ್ ಟು ದ ಪಂಚಾಯತ್, ನಾನು ಪಂಚಾಯತಿಗೆ ಹೋಗ್ತೇನೆ ಅವನ ವಿರುದ್ಧ, ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತೇನೆ, ನೀನು ಪಂಚಾಯತಿಗೆ ಬರಬೇಕು, ಸತ್ಯ ಏನು ಅಂತ ಹೇಳ್ಬೇಕು. ಅವನಿಗೆ ಗೊತ್ತಿರೋದು, ಹಲಗು ಚೌಧರಿ ಮಾತ್ರ ಚೆನ್ನಾಗಿ ಗೊತ್ತಿದೆ ಏನು ಬಾಂಡ್ ಏನಾಗಿದೆ, ಏನ್ ಅಗ್ರಿಮೆಂಟ್ ಆಗಿದೆ, ಒಪ್ಪಂದ ಏನಾಗಿದೆ ಅಂತ ಅವನಿಗೆ ಗೊತ್ತಿದೆ. ಹಾಗಾಗಿ ಸತ್ಯವನ್ನ ಹೇಳು ಅಂತ ಆ ಆಂಟಿ ಹಲಗು ಚೌಧರಿಗೆ ಹೇಳ್ತಾ ಇದೆ. ಕಮ್ ಟು ದ ಪಂಚಾಯತ್ ಅಂಡ್ ಸ್ಪೀಕ್ ದ ಟ್ರೂತ್, ಶಿ ಸೆಡ್. ನೋಡಿ ಸತ್ಯ, ಕೆಲವರೆಲ್ಲ ಏನ್ ಮಾಡ್ತಾರೆ, ಫ್ರೆಂಡ್ ಉಳ್ಸಕ್ಕೋಸ್ಕರ ಸುಳ್ಳು ಹೇಳ್ಬಿಡ್ತಾರೆ. ಪಾಪ ಆಂಟಿಗೆ ಅದೇ ಆಗುತ್ತೆ. ಇವ್ರು ಏನು ಹೇಳಲಿಲ್ಲ, ನೀನ್ ಹೇಳ್ತಾರ ಸರಿನಾ ಅಂತ, ನೀನ್ ಮಾಡ್ತಾರ ಸರಿನಾ ಅಂತಂದಾಗ ಇನ್ನೇನು ಮಾತಾಡಕ್ಕಾಗಲ್ಲ. ಒಟ್ಟಲ್ಲಿ ಏನ್ ಮಾಡ್ತೀವಿ ಗೊತ್ತಿಲ್ಲಪ್ಪ, ಪಂಚಾಯತಿಗೆ ಬಂದು ಸತ್ಯ ಹೇಳು, ನನ್ ತಪ್ಪಿದ್ರೆ ನನ್ ಬಗ್ಗೆನೇ ಹೇಳು, ಅವ್ನ್ ತಪ್ಪಿದ್ರೆ ಅವ್ನ್ ತಪ್ಪು ಅಂತ ಹೇಳು, ಯಾವ ಸತ್ಯ ಹೇಳು ಅಂತ ಹೇಳಿ ಆ ಆಂಟಿ ಹೇಳ್ತಾರೆ. ಹಲಗು ಡಿಡ್ ನಾಟ್ ರಿಪ್ಲೈ, ಏನು ಉತ್ತರ ಕೊಡಲಿಲ್ಲ, ಬರ್ತೀನಿ ಅಂತ ಹೇಳಿಲ್ಲ, ಸರಿನೂ ಅಂತಿಲ್ಲ, ಏನು ಹೇಳಿಲ್ಲ. ಬಟ್ ಹರ್ ವರ್ಡ್ಸ್ ಕೆಪ್ಟ್ ರಿಂಗಿಂಗ್ ಇನ್ ಹಿಸ್ ಇಯರ್ಸ್. ಆದ್ರೆ ಅವನು ಆ ಆಂಟಿ ಹೇಳಿದ ಮಾತುಗಳು ಕಿವಿಯಲ್ಲಿ ಗಿರ್ರದ ತಿರುಗ್ತದವೆ. ಹೌದು, ನಾನು ಸತ್ಯ ಹೇಳ್ಬೇಕು, ಹೋಗಿ ಆಂಟಿ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ. ಯಾರು ನ್ಯಾಯವನ್ನ ಹೇಳೋದಕ್ಕೆ ಹಿಂಜರಿ ಮಾಡಿ, ಯಾರೇ ಆಗಲಿ ನೋಡಿ, ತಮ್ಮ ಆಗ್ಲಿ, ಅಣ್ಣ ಆಗ್ಲಿ, ಅಕ್ಕ ಆಗ್ಲಿ, ಸಂಬಂಧಿಕರಾಗ್ಲಿ, ನೆಂಟರಾಗ್ಲಿ, ಸ್ನೇಹಿತರಾಗ್ಲಿ, ರಿಲೇಟಿವ್ಸ್ ಆಗ್ಲಿ, ಯಾರೇ ಆಗ್ಲಿ, ಯಾವ ಕಾರಣಕ್ಕೂ ನಾವು ಸುಳ್ಳನ್ನು ಹೇಳ್ಬಾರ್ದು. ಸತ್ಯ ಇದ್ದಕ್ಕೆ, ನ್ಯಾಯ ಇದ್ದಕ್ಕೆ ನ್ಯಾಯವನ್ನು ಕೊಡೋದು, ಅದೇ ನ್ಯಾಯಾಧೀಶನ ಕರ್ತವ್ಯ. ನ್ಯಾಯವನ್ನ ನಾವು ನಮ್ಮ ಸ್ವಾರ್ಥ ಇರಬಾರ್ದು. ಅದಕ್ಕೆ ಹೇಳಿದ್ರು, ಸ್ವಾರ್ಥಕ್ಕಿಂತ ನ್ಯಾಯ ಬಿಗಿದು. ಸ್ವಾರ್ಥ ಇರಬಾರ್ದು. ನನ್ನ ಮಗಳೇ ಆಗಿರ್ಲಿ, ತಪ್ಪು ಮಾಡಿದವರಂತವರಿಗೆ ಶಿಕ್ಷೆ ಆಗಲೇಬೇಕು. ಅಲ್ಲಿ ಯಾವುದೇ ರೀತಿಯ
ಸ್ವಾರ್ಥ ಬರಬಾರ್ದು. ಸಂಬಂಧಿಕ, ಮಗ, ಮಗಳು, ಅಣ್ಣ, ತಮ್ಮ ಇವ್ಯಾವುದು ಕೂಡ ಬರ್ತದೆ. ಸತ್ಯ ಇರ್ತದೆ. ನ್ಯಾಯ ಸತ್ಯಮೇವ ಜಯತೆ ಅಂತ ಕೇಳಿದ್ರಲ್ಲ. ಹಾಗಾಗಿ ಯಾವಾಗಲೂ ನ್ಯಾಯ ಶ್ರೇಷ್ಠವಾದದು, ಅದಕ್ಕೆ ದ್ರೋಹ ಬಗೆಬಾರದು. ನಾವ್ಯಾರು, ನೀವು ಅಷ್ಟೇ ಈ ಪಾಠ ಓದಿದ್ಮೇಲೆ ಇದನ್ನ ತಿಳ್ಕೋಬೇಕು. ನೀವು ಏನೋ ನ್ಯಾಯಯುತವಾಗಿ ಹೇಳ್ಬೇಕು. ಯಾರೇ ಆಗಲಿ, ನೀವು ನಿಮ್ಮ ಫ್ರೆಂಡ್ಸೇ ಆಗಲಿ ತಪ್ಪು ಮಾಡಿದ್ರೆ ಸಾರಿ ಮುಂದೆ ತಪ್ಪು ಯಾವ್ದು ಸತ್ಯ ಅಂತ ಅದನ್ನ ಹೇಳ್ಬೇಕು. ಅದು ಬಿಟ್ಟು ನೀವು ಫ್ರೆಂಡ್ಸ್ ಉಡ್ಸೋಕ್ಕೋಸ್ಕರ ಅವನು ತಪ್ಪು ಮಾಡಿದ್ರು, ಸುಳ್ಳು ಹೇಳಿದ್ರು ಕೂಡ ಅವನ ಪರವಾಗಿ ನೀವು ನಿಲ್ಲಬಾರ್ದು. ಆಗ ನೀವು ನ್ಯಾಯಸ್ಥರಾಗಲ್ಲ. ಇನ್ನೊಬ್ರಿಗೆ ಯಾರಿಗೂ ಅನ್ಯಾಯ ಮಾಡಿದಾಗ ಅದು ಮಹಾಪಾಪ. ಅದಕ್ಕೆ ಯಾವಾಗಲೂ ಅನ್ಯಾಯ ಅಥವಾ ಸುಳ್ಳನ್ನ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು. ಓಕೆನಾ? ನೀವು ಈ ಪಾಠಕ್ಕೆ ಓದಿದ ಮೇಲೆ ನೀವು ಕೂಡ ಇನ್ಮೇಲೆ ಸತ್ಯವನ್ನು ಹೇಳಿ, ನ್ಯಾಯವನ್ನೇ ಹೇಳಿ. ಯಾರು ನಿಜ ಇರುತ್ತೋ, ಯಾರು ಸರಿ ಇರುತ್ತೋ ಅದನ್ನ ಇಂಥವ್ರು ಸರಿ ಅಂತ ಹೇಳ್ಬೇಕು. ನೋಡಿದ್ರೆ, ಗೊತ್ತಿದ್ರೆ. ಇಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕು, ಗೊತ್ತಿಲ್ಲ. ಅದು ಬಿಟ್ಟು ಅನವಶ್ಯಕವಾಗಿ ನಿಮ್ಮ ಸ್ನೇಹಿತ ಅಂತೇಳಿ ಉಳಿಸ್ಕೊಳಕ್ಕೆ ಸುಳ್ಳನ್ನು ಹೇಳಕ್ಕೆ ಹೋಗಿ ಹೇಳ್ಬಾರ್ದು. ಓಕೆ ಚಿಲ್ಡ್ರನ್? ಅದಕ್ಕೆ ಈಗ ಆಂಟಿ ಹೇಳಿದ ಮಾತುಗಳು ಅವನ ಕಿವಿಯಲ್ಲಿ ಅವು ತಿರುಗ್ತಾ ಇದ್ದಾವೆ. ಏನ್ ಮಾಡೋದೀಗ? ಹೋಗ್ಬೇಕೋ ಬೇಡವೋ? ಪಂಚಾಯತಿಗೆ ಹೋಗಿ ಹೇಳ್ಬೇಕೋ ಬೇಡವೋ? ಏನ್ ಹೇಳ್ಬೇಕು ಅಂತೇಳಿ ಅವರಿಗೆ ಅವನಲ್ಲಿ ಕಷ್ಟ ಆಗ್ತಾ ಇದೆ. ಹಾಗಾಗಿ ಅವನೀಗ ಆ ಮಾತುಗಳು ಕಿವಿಯಲ್ಲಿ ತಿರುಗ್ತಾ ಇದ್ದಾವೆ. ಏನ್ ಮಾಡ್ತಾನೆ ನೋಡೋಣ. ಓಕೆನಾ? ನಾಳೆ ಕ್ಲಾಸಲ್ಲಿ ನಾವು the homework time. I wrote some questions on the blackboard. You must write the questions and write the answer the following questions tomorrow. Okay children, write down the questions. Before you will write the homework questions. Here I wrote some homophones. See, here, there. New. In your textbook, given a paragraph. Vocabulary items. V1, vocabulary 1. Homophones are the words that have the same pronunciation but different meaning, spelling or word. Gotti nimage homophones enandre. Tomorrow you will also write down the vocabulary 1 item. Fill in the blanks using the correct words given in the brackets. ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಪೇಜ್ ನಂಬರ್ 88 ಅಲ್ಲಿ ಇದೆ. ಆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿರುವಂತಹ ಡ್ಯಾಶ್ ಫಿಲ್ ಇನ್ ದ ಬ್ಲಾಂಕ್ಸ್ ಹೋಮೋಫೋನ್ಸ್ ತುಂಬಬೇಕು. ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಈ ಎರಡು ಕ್ವಶನ್ ಜೊತೆಗೆ ಆ ಹೋಮೋಫೋನ್ಸ್ ಆಕ್ಟಿವಿಟಿ, ಆ ವೊಕ್ಯಾಬ್ಯುಲರಿ ಆಕ್ಟಿವಿಟಿ ಕೂಡ ನೀವು ನಾಳೆ ಬರ್ಕೊಂಡ್ಬರ್ಬೇಕು. ಓಕೆ ಚಿಲ್ಡ್ರನ್? ಓಕೆ, ನಾವು ರೈಟ್ ದ ಹೋಮ್ವರ್ಕ್ ಕ್ವಶನ್ಸ್. How was the bond of friendship between Juman and Alu? What did the aunt demand to set up a separate kitchen? These are two questions and also homophones, vocabulary items. You must write the homework questions and tomorrow we will write the answer for these two questions and also homophones paragraph. Okay children? Okay, thank you.